धियं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ನಚಿಕೇತ ಯಮಧರ್ಮರಾಜನಿಗೆ ಮನದಟ್ಟು ಮಾಡಿಕೊಡ್ತಾನೆ. ನಾನು ನನ್ನ 2ನೇ ವರದಲ್ಲಿ ಅಗ್ನಿವಿದ್ಯೆಯನ್ನು ಯಾಕೆ ಕೇಳ್ತಾ ಇದ್ದೀನಿ ಅನ್ನುವಂತಹದ್ದನ್ನು ವಿವರವಾಗಿ ಅವನಿಗೆ ತಿಳಿಸ್ತಾನೆ. ಸೊ ಯಮಧರ್ಮರಾಜ ಹಿ ಈಸ್ ಕನ್ವಿನ್ಸ್ಡ್. ಅವನು ಹೇಳ್ತಾನೆ, ಹಿ ಸೇಸ್ ಐ ಆಮ್ ವೆರಿ ಹ್ಯಾಪಿ, ನಿನ್ನ ಉದ್ದೇಶ ಈಡೇರಲಿ, ನಿನಗೆ ನಾನು ಅಗ್ನಿವಿದ್ಯೆಯನ್ನು ಹೇಳ್ಕೊಡ್ತೀನಿ. ಅಗ್ನಿವಿದ್ಯೆಯ ಬಗ್ಗೆ ನನಗೆ ಜ್ಞಾನ ಇದೆ, ಆ ಜ್ಞಾನವನ್ನು ನಾನು ಸಂಪೂರ್ಣವಾಗಿ ನಿನಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಯಮರಾಜ ಅವನಿಗೆ ಅಗ್ನಿವಿದ್ಯೆಯನ್ನು ಕಲಿಸುವಂತಹ ಸಂದರ್ಭ. 15ನೆಯ ಮಂತ್ರ. ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕ ಯಾವತೀರ್ವಾ ಯಥಾವಾ ಸಾ ಚಾಪಿ ತತ್ ಪ್ರತ್ಯವದದ್ಯತ್ ಉಕ್ತಂ ಅರ್ಥಾಸ್ಯ ಮೃತ್ಯುಃ ಅತಾಸ್ಯ ಮೃತ್ಯುಃ ಪುನರೇವಹ ತುಷ್ಟಃ. ಉಪನಿಷತ್ನ ಈ ಭಾಗದ ಮಂತ್ರವನ್ನು ಉಪನಿಷತ್ ಋಷಿ ಅಥವಾ ಒಬ್ಬ ಆಚಾರ್ಯ ಜ್ಞಾನಿ ಅವರುಗಳೆಲ್ಲ ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ, ದಿಸ್ ಸ್ಟೇಟ್ಮೆಂಟ್ ಎಸ್ಪೆಷಲಿ ಈ ಒಂದು ಮಂತ್ರದಲ್ಲಿ ಬರುವಂತಹ ಪ್ರತಿಯೊಂದು ಸೂಕ್ಷ್ಮವನ್ನು ಸಾಕ್ಷಾತ್ ಶ್ರುತಿ ಮಾತೆ ಅವಳೇ ಹೇಳಿದಾಳೆ. ವೇದ ಮಂತ್ರಗಳ ಕಾಲದಲ್ಲಿ ಇದ್ದಂತಹ ಋಷಿ ಮುನಿಗಳನ್ನು ನಾವು ಮಂತ್ರ ದ್ರಷ್ಟಾರರು ಅಂತ ಕರೀತಾ ಇದ್ವಿ. ಯಾಕೆ ಅಂತಂದರೆ ದೇ ವರ್ ಏಬಲ್ ಟು ಸಿ ದಿ ಮಂತ್ರಾಸ್ ಥ್ರೂ ದರ್ ಡೀಪ್ ಮೆಡಿಟೇಷನ್. ತಮ್ಮ ಧ್ಯಾನದ ಅವಸ್ಥೆಯಲ್ಲಿ ಅವರು ನೇರವಾಗಿ ಭಗವಂತನ ಅಂತಂದರೆ ಆತ್ಮನ ಸಂಪರ್ಕದಲ್ಲಿದ್ದು ಮಂತ್ರಗಳ ಅರ್ಥವನ್ನು ಯಥಾರ್ಥವಾಗಿ ನೋಡ್ತಾ ಇದ್ರು. ಸೊ ಮಂತ್ರದ್ರಷ್ಟಾರ, ಮಂತ್ರಗಳು ಅವರಿಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು. ಧ್ಯಾನದಲ್ಲಿ ಅವರ ಮನಸ್ಸನ್ನು ಯಾವ ರೀತಿ ಟ್ಯೂನ್ ಮಾಡ್ಕೊಂಡಿರ್ತಾರೆ ಅಂತಂದರೆ, ಆ ಒಂದು ಫ್ರೀಕ್ವೆನ್ಸಿ, ಹೈಯರ್ ಫ್ರೀಕ್ವೆನ್ಸಿ, ಆ ಮೈಂಡು ಬಹಳ ಎಲಿವೇಟ್ ಆಗಿ ಹೋಗಿರುತ್ತೆ. ಸಂಪೂರ್ಣವಾಗಿ ಅವರು ದೇಹ ಭಾವವನ್ನು ಬಿಟ್ಕೊಟ್ಬಿಟ್ಟಿರ್ತಾರೆ. ಆತ್ಮಭಾವದಲ್ಲಿದ್ದು ಆತ್ಮದ ಮೂಲಕ ವೇದ ಮಂತ್ರಗಳು ತಿಳಿಸ್ತಾ ಇರುವಂತಹ ಆ ಮಂತ್ರಗಳ ಅರ್ಥವನ್ನು ನೇರವಾಗಿ ಒಂದರ್ಥದಲ್ಲಿ ನೋಡ್ತಾ ಇದ್ರು. ದ್ರಷ್ಟಾರ ಅಂತಂದರೆ ಮಂತ್ರವನ್ನು ತಿಳ್ಕೊತಾ ಇದ್ರು, ಆ ಜ್ಞಾನವನ್ನು ಅರಿತುಕೋತಾ ಇದ್ರು ಅನ್ನುವಂತಹ ಒಂದು ಅರ್ಥ ಬಂದರೂ ಕೂಡ ದ್ರಷ್ಟ ಅನ್ನೋ ಪದಕ್ಕೆ ಅರ್ಥ ನೋಡ್ತಾ ಇದ್ರು ಅಂತ. ದೇ ವರ್ ಏಬಲ್ ಟು ಸಿ ದಿ ಅರ್ಥ. ಸೊ ಅದರಿಂದ ವೇದಗಳ ಕಾಲದಲ್ಲಿ ಇದ್ದಂತಹ ಋಷಿ ಮುನಿಗಳನ್ನು ಮಂತ್ರದ್ರಷ್ಟಾರರು ಅಂತ ಕರೀತಾರೆ. ಸೊ ಅಂತಹ ಸ್ವತಃ ಒಬ್ಬ ಉಪನಿಷತ್ ಋಷಿ ಶ್ರುತಿ ಭಗವತಿಯೇ ಈ ಮಂತ್ರವನ್ನು ಹೇಳಿದಾಳೆ ಅನ್ನುವಂತಹದ್ದನ್ನು ಎಷ್ಟು ಗಂಭೀರವಾಗಿ ನಾವು ಪರಿಗಣಿಸಬೇಕು ಅಂತಂದರೆ, ಆ ಮಂತ್ರವನ್ನು ನಾವು ಅನ್ಫೋಲ್ಡ್ ಮಾಡ್ತಾ ಹೋಗ್ತಾ ಇದ್ದಾಗೆ ಗೊತ್ತಾಗುತ್ತೆ. ಇದು ಸಾಕ್ಷಾತ್ ಶ್ರುತಿ ಮಾತನ್ನೇ ಹೇಳಿದಾಳೆ ಅನ್ನುವಂತಹ ಒಂದು ನಂಬಿಕೆ. ಆ ನಂಬಿಕೆಯನ್ನು ನಾವು ಕೂಡ ಹಾಗೆ ಇಟ್ಕೊಂಡು ವಿ ಹ್ಯಾವ್ ಟು ಕ್ಯಾರಿ ಆ್ಯಂಡ್ ವಿ ಹ್ಯಾವ್ ಟು ಗೋ ವಿತ್ ದಿಸ್ ಮಂತ್ರ. ಇಲ್ಲಿ
ಯಮರಾಜ ಅವನಿಗೆ ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿ ಅವನು ಈ ಮಂತ್ರವನ್ನು ಹೇಳಿದರೂ ಕೂಡ ಯಮನ ಬಾಯಿಯಿಂದ ಈ ಮಂತ್ರ ಬರುತ್ತೆ ಅನ್ನುವಂತಹದ್ದನ್ನು ಉಪನಿಷತ್ತು ತಿಳಿಸಿದ್ರು ಕೂಡ ದ ಮಂತ್ರ ಈಸ್ ಡೈರೆಕ್ಟ್ಲಿ ಟೋಲ್ಡ್ ಬೈ ದಿ ಶ್ರುತಿ ಮಾತೆ. ಸಚ್ ಎ ಪವರ್ಫುಲ್ ಮಂತ್ರ, ಪವರ್ಫುಲ್ ಸ್ಟೇಟ್ಮೆಂಟ್. ತಂ ಲೋಕಾದಿಂ ಅಗ್ನಿಂ ತಸ್ಮೈ ಉವಾಚ. ಆ ಒಂದು ಅಗ್ನಿವಿದ್ಯೆಯನ್ನು ಬಲ್ಲವನಾದ ಯಮಧರ್ಮರಾಜ ಅವನು ಸಂಪೂರ್ಣವಾಗಿ ಈ ಅಗ್ನಿವಿದ್ಯೆಯನ್ನು ತಿಳ್ಕೊಂಡಿದ್ದಾನೆ. ಈ ಒಂದು ಅಗ್ನಿವಿದ್ಯೆ ಎನ್ನುವಂತಹದ್ದು ಸ್ವರ್ಗವನ್ನು ಕರುಣಿಸುತ್ತದೆ. ಮತ್ತು ಈ ಸ್ವರ್ಗ ಅನ್ನುವಂತಹದ್ದು ಅಲ್ಲಿ ಕೇವಲ ಒಂದು ಸುಖದ ಅನುಭವ ಅನ್ನುವಂತಹದ್ದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಿಗಬಹುದಾದಂತಹ ಶಾಂತಿ ಮತ್ತು ನೆಮ್ಮದಿಯ ಉತ್ತುಂಗದ ಸ್ಥಿತಿಯನ್ನು ನಾವು ನಮ್ಮ ಅರಿವಿಗೆ ತಂದುಕೊಂಡ್ರೆ ಆಗ ನಮಗೆ ವೈ ವಿ ನೀಡ್ ಸ್ವರ್ಗ ಅನ್ನುವಂತಹದ್ದು ಗೊತ್ತಾಗುತ್ತೆ. ನಾವು ಈ ಲೋಕದಲ್ಲಿ ಇಲ್ಲಿ ನಮ್ಮ ದಿನನಿತ್ಯದಲ್ಲಿ ನಮ್ಮ ಬದುಕಿನಲ್ಲಿ ಕಂಡುಬರುವಂತಹ ಕಷ್ಟ ಸುಖ ಇವುಗಳನ್ನು ನಾವು ಪರಿಚಯ ಮಾಡಿಕೊಂಡಿರೋದ್ರಿಂದ ನಮ್ಮ ಸಹಜ ಸ್ವಭಾವ ಐ ನೆವರ್ ವಾಂಟ್ ಟು ಹ್ಯಾವ್ ಕಷ್ಟ. ನನಗೆ ಕಷ್ಟ ಬೇಡ. ಕಷ್ಟ ಬೇಡ ಅಂತಂದರೆ ಯಾವ ಜಾಗದಲ್ಲಿ ಕಷ್ಟ ಇರೋದಿಲ್ಲ, ದಟ್ ಕಂಫರ್ಟ್ ಝೋನ್ ಈಸ್ ಕಾಲ್ಡ್ ದಿ ಸುಖ. ಸೊ ಸ್ವರ್ಗದಲ್ಲಿ ಸುಖ ಇರುತ್ತೆ, ಅಲ್ಲಿ ಕಷ್ಟ ಇರಲ್ಲ ಅನ್ನುವಂತಹದ್ದು ಒಂದು ತಿಳುವಳಿಕೆಯ ಕಾರಣದಿಂದ ಸ್ವರ್ಗವನ್ನು ನಾವು ಅಪೇಕ್ಷೆ ಪಟ್ಟರೂ ಕೂಡ ಸ್ವರ್ಗವನ್ನು ನಾವು ಯಾಕೆ ಬಯಸ್ತೀವಿ, ಸ್ವರ್ಗ ಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಅಲ್ಲಿ ಸಿಗುವಂತಹ ಶಾಂತಿ ನೆಮ್ಮದಿ. ಯಾವ ಒಂದು ಕ್ಷಣದಲ್ಲಿ ನಮ್ಮನ್ನು ನಾವು ಮರೆತಂತಹ ಒಂದು ಕ್ಷಣ ನಮಗೆ ಅಷ್ಟೊಂದು ದೊಡ್ಡ ಶಾಂತಿಯನ್ನು ಒದಗಿಸಿರುತ್ತೆ. ಅದು ಧ್ಯಾನದ ಸಮಯ ಇರಬಹುದು, ಯಾವುದೋ ಒಂದು ಪೂಜೆಯ ಸಮಯದಲ್ಲಿ ಇರಬಹುದು, ನಾವು ಮಾಡ್ತಾ ಇರುವಂತಹ ಒಂದು ಕರ್ಮವೇ ಆಗಿದ್ರೂ ಕೂಡ ಆ ಕರ್ಮದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಅಲ್ಲಿ ಆ ನಾನು ಅನ್ನುವಂತಹ ದೇಹ ಭಾವ ಇಲ್ಲದೆ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಕೊಂಡಾಗ ಆಗ ಸಿಕ್ಕಂತಹ ಒಂದು ಕ್ಷಣಿಕ ಕಾಲದ ಸುಖ ಆರ್ ದಟ್ ನೆಮ್ಮದಿ ದಟ್ ಗಿವ್ಸ್ ಲಾಟ್ ಆಫ್ ಶಾಂತಿ. ಒಂದು ಕ್ಷಣದಲ್ಲಿ ಅಷ್ಟೊಂದು ದೊಡ್ಡ ಶಾಂತಿಯ ಅನುಭವ ನನಗೆ ಸಿಗತ್ತೆ ಅಂತಂದ ಮೇಲೆ ಸ್ವರ್ಗದಲ್ಲಿ ನಿರಂತರವಾಗಿ ಅಂತಹ ಒಂದು ಶಾಂತಿ ಇರುತ್ತಲ್ಲ, ಆ ಶಾಂತಿ ಯಾರಿಗೆ ತಾನೇ ಬೇಡ. ಆದ್ದರಿಂದ ಈ ಅಗ್ನಿವಿದ್ಯೆಯನ್ನು ತಿಳ್ಕೊಂಡಿರುವಂತಹ ಯಮರಾಜ ಅವನ ಮೂಲಕ ನಚಿಕೇತ ಕಲಿತುಕೊಂಡು ಅದನ್ನು ಇಡೀ ವಿಶ್ವಕ್ಕೆ ಅವನು ಸಮರ್ಪಣೆ ಮಾಡಿದ್ರೆ ಅದು ಸ್ವರ್ಗವನ್ನು ಕರುಣಿಸುತ್ತೆ. ಮತ್ತು ಈ ಒಂದು ಅಗ್ನಿವಿದ್ಯೆ ಎನ್ನುವಂತಹದ್ದು, ಈ ಒಂದು ಜ್ಞಾನ ಇಡೀ ಸ್ವರ್ಗಲೋಕಕ್ಕೆ ಆಧಾರವಾಗಿದೆ. ಸ್ವರ್ಗಲೋಕವನ್ನೇ ಅದು ನಮಗೆ ತಂದುಕೊಡುತ್ತೆ. ಸೊ ವೆರಿ ಸಪೋರ್ಟಿವ್ ಟು ದಿಸ್ ಸ್ವರ್ಗ ಈಸ್ ದಿಸ್ ಜ್ಞಾನ. ಲೋಕಾದಿಂ, ಈ ಒಂದು ಲೋಕಕ್ಕೆ, ಸ್ವರ್ಗ ಅನ್ನುವಂತಹ ಲೋಕಕ್ಕೆ ಈ ಒಂದು ಅಗ್ನಿವಿದ್ಯೆ ಎನ್ನುವಂತಹದ್ದು ಆಧಾರವಾಗಿ ಕಂಡುಬರುತ್ತೆ. ಇನ್ಫ್ಯಾಕ್ಟ್ ಸ್ವರ್ಗ, ನರಕ, ಉತ್ತಮ ಲೋಕ, ಅಧೋಲೋಕ, ಹೀಗೆ ನಾವು ಅನೇಕ ಲೋಕಗಳ ಬಗ್ಗೆ ಮಾತನಾಡಿದ್ರು ಕೂಡ ಎಲ್ಲ ಲೋಕಗಳಿಗೆ ಯಾರು ಕಾರಣಕರ್ತನೋ ಪರಬ್ರಹ್ಮ ಪರಮಾತ್ಮ, ಅಂತಹ ಪರಬ್ರಹ್ಮ ಪರಮಾತ್ಮ ತಸ್ಮೈ, ಆ ಯಮಧರ್ಮರಾಜನಿಗೆ ತಂ ಅಗ್ನಿಂ, ಆ ಒಂದು ಅಗ್ನಿವಿದ್ಯೆಯನ್ನು ಈ ಪರಬ್ರಹ್ಮ ಪರಮಾತ್ಮ ಯಮಧರ್ಮರಾಜನಿಗೆ ತಿಳಿಸಿಕೊಟ್ಟಿದ್ದಾನೆ. ಸೊ ಯಮಧರ್ಮರಾಜ ಅಗ್ನಿವಿದ್ಯೆಯನ್ನು ಕಲ್ತಿದ್ದಾನೆ ಅಂತಂದರೆ ಅವನಿಗೆ ಸಿಕ್ಕಿರುವಂತಹದ್ದು ನೇರವಾಗಿ ಪರಬ್ರಹ್ಮ ಪರಮಾತ್ಮನಿಂದ. ಸೊ ಈಗ ಯಮರಾಜನಿಗೆ ಈ ವಿದ್ಯೆ ಸಿಕ್ಕಿರುವಂತಹದ್ದು ಪರಬ್ರಹ್ಮ ಪರಮಾತ್ಮನಿಂದ. ನೌ ದ ಸೇಮ್ ವಿದ್ಯೆ, ಅದೇ ವಿದ್ಯೆಯನ್ನು ಯಮರಾಜ ಈಗ ನಚಿಕೇತನಿಗೆ ಅದನ್ನು
ತಿಳಿಸ್ಕೊಡ್ತೀನಿ ಅಂತ ಹೇಳಿದನು. ಮತ್ತು ಯಮಧರ್ಮರಾಜ ಹಿ ಗೇವ್ ದಿಸ್ ನಾಲೆಡ್ಜ್ ಟು ನಚಿಕೇತ. ನಚಿಕೇತನಿಗೆ ಈ ವಿದ್ಯೆಯ ಜ್ಞಾನ, ಆ ಎಲ್ಲ ರಹಸ್ಯವನ್ನು ತಿಳಿಸ್ಕೊಡ್ತಾನೆ. ಇಂತಹ ಜ್ಞಾನವನ್ನು ಕೊಡಬೇಕು ಅಂತಂದರೆ ಅಲ್ಲಿರುವಂತಹ ಪ್ರತಿ ಸೂಕ್ಷ್ಮವನ್ನು ಶಿಷ್ಯನಿಗೆ ಪೂರ್ಣ ಪ್ರಮಾಣದಲ್ಲಿ ಕಲಿಸ್ಕೊಡ್ಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಸಾಮಾನ್ಯವಾದ ಜ್ಞಾನ ಅಲ್ಲ, ಬಹಳ ರಹಸ್ಯವಾದ, ಬಹಳ ವಿಶೇಷವಾದ, ಶ್ರೇಷ್ಠವಾದ ಜ್ಞಾನ. ಸ್ವರ್ಗವನ್ನೇ ಕರುಣಿಸುವಂತಹ ಬಹಳ ಶ್ರೇಷ್ಠವಾದ ಜ್ಞಾನ ರಹಸ್ಯ ಆ ವಿದ್ಯೆಯಲ್ಲಿದೆ ಅಂತಂದಾಗ ಅಲ್ಲಿರುವ ಪ್ರತಿ ಸೂಕ್ಷ್ಮವನ್ನು ಅನುಸರಿಸಿ ಆ ವಿದ್ಯೆಯ ಕರಗತವನ್ನು ಮಾಡಿಕೊಂಡ್ರೆ ಮಾತ್ರ ಸ್ವರ್ಗ ನಮ್ಮ ಪಾಲಿಗೆ ಸಿಗತ್ತೆ. ಆದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಕಲಿಸಬೇಕಾಗತ್ತೆ. ಸೊ ಈ ಒಂದು ವಿದ್ಯೆಯಿಂದ ಮನುಷ್ಯ ಸ್ವರ್ಗವನ್ನು ಹೊಂದುತ್ತಾನೆ ಅಂತಂದರೂ ಕೂಡ ಅದಕ್ಕೆ ಮುಂಚೆ ಈ ಅಗ್ನಿವಿದ್ಯೆಯ ಕಾರಣದಿಂದ ತನಗೆ ಸಿಕ್ಕಂತಹ ಅವಕಾಶದಲ್ಲಿ ಮನುಷ್ಯ ಸಂಪೂರ್ಣವಾಗಿ ತನ್ನ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋತಾನೆ. ಸ್ವರ್ಗಲೋಕದ ಪ್ರಾಪ್ತಿಗಾಗಿ ಬೇಕಾಗುವಂತಹ ಎಲ್ಲ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವಂತಹ ಬಹಳ ದೊಡ್ಡ ಅಪರೂಪದ ಅವಕಾಶ ಇದು. ಆದ್ದರಿಂದ ಯಾವ ಹಂತದಲ್ಲಿ ಕೂಡ ಒಬ್ಬ ಸಾಧಕ ಅಥವಾ ಒಬ್ಬ ಯಾರೇ ಸ್ವರ್ಗದ ಬಗ್ಗೆ ಆಸಕ್ತಿ ಇರುವಂತಹ ಯಾವುದೇ ವ್ಯಕ್ತಿ ಯಾವ ಹಂತದಲ್ಲೂ ಎಲ್ಲೂ ತಪ್ಪುಗಳನ್ನು ಮಾಡಬಾರ್ದು. ಅದರಿಂದ ಪರಿಪೂರ್ಣವಾಗಿ ಈ ಜ್ಞಾನವನ್ನು ಯಮಧರ್ಮರಾಜ ನಚಿಕೇತನಿಗೆ ತಿಳಿಸ್ಕೊಡ್ಬೇಕು. ಯಮಧರ್ಮರಾಜ ಯಾವ ರೀತಿಯಲ್ಲಿ ಕಲಿಸಿಕೊಡ್ತಾನೆ ಅದೇ ರೀತಿಯಲ್ಲಿ ನಚಿಕೇತ ಆ ಎಲ್ಲ ರಹಸ್ಯಗಳನ್ನು ತಿಳ್ಕೊಂಡು ಇಲ್ಲಿ ಲೋಕದಲ್ಲಿ ಅದನ್ನು ಬೇರೆಯವರಿಗೆ ಹಂಚಬೇಕು. ಸೊ ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಈ ರಹಸ್ಯವಾದ ವಿದ್ಯೆಯನ್ನು ಬಹಳ ವಿಸ್ತಾರವಾಗಿ ನಚಿಕೇತನಿಗೆ ಯಮಧರ್ಮರಾಜ ಕಲಿಸ್ತಾನೆ. ಮತ್ತು ಈ ಅಗ್ನಿವಿದ್ಯೆ ಅಂತ ಹೇಳಿದಾಗ ಇಲ್ಲಿ ಇದಕ್ಕಾಗಿ ಕೆಲವು ಕರ್ಮದ ಆಚರಣೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಈ ಅಗ್ನಿವಿದ್ಯೆಯಲ್ಲಿ ಕರ್ಮದ ಆಚರಣೆ ಎನ್ನುವಂತಹದ್ದು ಇದೆ ಅಂತಂದ ಮೇಲೆ ಅಲ್ಲಿ ಎರಡೂ ರೀತಿಯ ಅಂತಂದರೆ ಒಂದು ಕರ್ಮಕಾಂಡ ಮತ್ತೊಂದು ಜ್ಞಾನಕಾಂಡ. ಅಲ್ಲಿ ಕರ್ಮ ಮತ್ತು ಜ್ಞಾನ ಎರಡೂ ಇದೆ ಎನ್ನುವಂತಹದ್ದು ಗೊತ್ತಾಯಿತು. ಸೊ ಇದಕ್ಕಾಗಿ ಕೆಲವು ರೀತಿಯ ಕರ್ಮದ ಆಚರಣೆಗಳನ್ನು ಕೂಡ ನಡೆಸಬೇಕಾಗತ್ತೆ. ಸೊ ಇಲ್ಲಿ ಕರ್ಮದ ಆಚರಣೆ ಅಂತಂದರೆ ಮುಖ್ಯವಾಗಿ ಅದನ್ನು ಒಂದು ಯಾಗ, ಯಜ್ಞ ಅಥವಾ ಹೋಮ ಅಂತ ಹೇಳಬಹುದು. ಆಗಿನ ಕಾಲದಲ್ಲಿ ದೇವತೆಗಳನ್ನು ಒಲಿಸಿಕೊಳ್ಳುವ ಸಲುವಾಗಿ ಮತ್ತು ಕೆಲವು ಉದ್ದೇಶಗಳಿಗಾಗಿ ಮಾಡುವಂತಹ ಯಾವುದೇ ಕರ್ಮದ ಆಚರಣೆ ಅಂತಂದರೆ ಅಲ್ಲಿ ಒಂದು ಯಜ್ಞ ಅಥವಾ ಹೋಮ ಅನ್ನುವಂತಹದ್ದು ನಡಿಬೇಕು. ಈ ಪ್ರಕಾರ ಇಲ್ಲಿ ಅಗ್ನಿವಿದ್ಯೆಯನ್ನು ತಿಳ್ಕೊಳ್ಳುವಂತಹ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬರುವಂತಹ ಕೆಲವು ಕರ್ಮದ ಆಚರಣೆ, ಮುಖ್ಯವಾಗಿ ಅದರಲ್ಲಿ ಒಂದು ಯಜ್ಞವನ್ನು ಮಾಡಬೇಕಾಗುತ್ತೆ, ಹೋಮವನ್ನು ಮಾಡಬೇಕಾಗುತ್ತೆ. ಒಂದು ಹೋಮವನ್ನು ಮಾಡಬೇಕು ಅಂತಂದಾಗ ಅಲ್ಲಿ ಅಗ್ನಿಕುಂಡ ಅಥವಾ ಹೋಮಕುಂಡ ಅನ್ನುವಂತಹದ್ದು ಕೂಡ ಬೇಕು. ಈ ಒಂದು ಹೋಮಕುಂಡದಲ್ಲಿ ಸಾಕ್ಷಾತ್ ಅಗ್ನಿಯನ್ನ ಆವಾಹನೆ ಮಾಡಿಕೊಂಡು ಅಗ್ನಿಯನ್ನ ಅಲ್ಲಿ ಸ್ವಾಗತಿಸಿ ಸ್ಥಾಪಿಸುವಂತಹದ್ದು ಒಂದು ಕ್ರಮ. ಇದು ಬಹಳ ವಿಶೇಷವಾದ ರಹಸ್ಯವಾದ ಜ್ಞಾನ ಹಾಗೂ ಕರ್ಮದ ಆಚರಣೆ ಆಗಿರೋದ್ರಿಂದ ಇಲ್ಲಿ ಸಾಕ್ಷಾತ್ ಅಗ್ನಿದೇವನೇ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತಂದಾಗ ಅಗ್ನಿದೇವನನ್ನ ಸ್ವಾಗತಿಸಿ ಆವಾಹನೆ ಮಾಡಿಕೊಳ್ಳೋದಕ್ಕೆ ಮುಂಚೆ ಯಾವ ರೀತಿಯ ಅಗ್ನಿಕುಂಡ ಇಲ್ಲಿ ತಯಾರಾಗಬೇಕು, ಅಗ್ನಿಕುಂಡ ಹೇಗಿರಬೇಕು,
ಅಗ್ನಿಕುಂಡದ ನಿರ್ಮಾಣ ಅಥವಾ ರಚನೆ ಅದು ಹೇಗಿರಬೇಕು, ಅವೆಲ್ಲವನ್ನ ಬಹಳ ಶಾಸ್ತ್ರೋಕ್ತವಾಗಿಯೇ ಮಾಡಬೇಕಾಗುತ್ತೆ. ಅದರಿಂದ ಇಲ್ಲಿ ಯಾ ಇಷ್ಟಕ, ಯಾವ ತೀರ್ವ, ಯಥಾವ ಅನ್ನುವಂತಹ ಪದಗಳ ಪ್ರಯೋಗವಾಗಿದೆ. ಯಾ ಇಷ್ಟಕಾಹ, ಇಷ್ಟಕ ಅಂತಂದರೆ ಇಟ್ ಮೀನ್ಸ್ ಇಟ್ಟಿಗೆ, ಬ್ರಿಕ್ಸ್ ಅಂತ ನಾವೇನು ಹೇಳ್ತೀವಿ ಸ್ಯಾನ್ಸ್ಕ್ರಿಟಲ್ಲಿ ಅದನ್ನು ಇಷ್ಟಕಾಹ. ಸೊ ಯಾವ ರೀತಿಯ ಇಟ್ಟಿಗೆಗಳು ಈ ಒಂದು ಹೋಮಕುಂಡವನ್ನು ನಿರ್ಮಿಸೋದಕ್ಕೆ ಬೇಕಾಗುತ್ತೆ, ಆ ಇಟ್ಟಿಗೆಗಳ ಗಾತ್ರ ಮತ್ತು ಸ್ವರೂಪ ಹೇಗಿರಬೇಕು, ಮತ್ತು ಯಾವ ರೀತಿಯಲ್ಲಿ ಆ ಇಟ್ಟಿಗೆಯನ್ನು ತಯಾರಿಸಬೇಕು, ಮತ್ತು ಇಂತಹ ಒಂದು ಹೋಮಕುಂಡವನ್ನು ನಿರ್ಮಾಣ ಮಾಡೋದಕ್ಕೆ ಒಟ್ಟು ಎಷ್ಟು ಇಟ್ಟಿಗೆಗಳು ಈ ರೀತಿದು ಬೇಕು ಅನ್ನುವಂತಹ ಕೆಲವು ಸೂಕ್ಷ್ಮಗಳನ್ನು, ಈ ಎಲ್ಲ ವಿವರಗಳನ್ನು ಯಮಧರ್ಮರಾಜ ನಚಿಕೇತನಿಗೆ ಹೇಳ್ಕೊಡ್ತಾ ಇದ್ದಾನೆ. ಯಾವತಿ ಹೀವ, ಹೌ ಮೆನಿ ಸಚ್ ಬ್ರಿಕ್ಸ್ ಆರ್ ಟು ಬಿ ಯೂಸ್ಡ್ ಟು ಬಿಲ್ಡ್ ದಿಸ್ ಅಗ್ನಿಕುಂಡ, ಹೇಗೆ ನಿರ್ಮಿಸಬೇಕು, ಯಥಾವ, ಹೀಗೆ ಸಕಲ ವಿವರಗಳನ್ನು ಎಲ್ಲಿಯೂ ಕೂಡ ಅನುಮಾನ ಸಂಶಯಗಳಿಗೆ ಆಸ್ಪದ ಬರದಂತೆ ಮತ್ತು ಪ್ರಶ್ನೆಗಳು ಏಳದಂತೆ ಯಮರಾಜ ನಚಿಕೇತನಿಗೆ ಸರ್ವವನ್ನ ತಿಳಿಸಿಕೊಡ್ತಾನೆ. ಮತ್ತು ಈ ಮಂತ್ರದಲ್ಲಿ ಯಾ ಇಷ್ಟಕಾಹ, ಯಾವ ತೀರ್ವ, ಯಥಾವ ಅನ್ನುವಂತಹ ಪದಗಳನ್ನು ಯಾಕೆ ಬಳಸಿದ್ದಾರೆ, ಈ ಕಾರಣದಿಂದ ಕೂಡ ಇದನ್ನು ಸಾಕ್ಷಾತ್ ಶ್ರುತಿ ಮಾತನೇ ಹೇಳಿದ್ದಾಳೆ ಅಂತ. ಯಾಕೆಂತಂದರೆ ಸಿಕ್ಕಿರುವಂತಹ ಒಂದು ಅಪರೂಪದ ಅವಕಾಶವನ್ನು ಮನುಷ್ಯ ಮಿಸ್ ಮಾಡಿಕೊಂಡ್ರೆ ಅವನಿಗೆ ಸ್ವರ್ಗ ಸಿಗುವಂತಹ ಅವಕಾಶವೇ ಮರೆಯಾಗಿ ಹೋಗುತ್ತೆ. ಅದರಿಂದ ಎಲ್ಲೂ ಕೂಡ ಯಾವ ರೀತಿಯ ಲೋಪದೋಷಗಳು ಕೂಡ ಉಂಟಾಗಬಾರ್ದು. ಪ್ರತಿಯೊಂದು ಸೂಕ್ಷ್ಮವನ್ನು ಬಹಳ ವಿವರವಾಗಿ ತಿಳಿಸಿಕೊಡುವಂತಹ ಒಂದು ಜ್ಞಾನ ರಹಸ್ಯ ಇದು. ಹಾಗಾಗಿ ಈ ಮಂತ್ರದಲ್ಲಿ ಇಷ್ಟಕಾಹ ಅಂತಂದರೆ ಇಟ್ಟಿಗೆಗಳು ಅನ್ನುವಂತಹ ಪದವನ್ನು ಅದು ಬಿಟ್ಟು ಕೇವಲ ಹೋಮಕುಂಡಗಳ ನಿರ್ಮಾಣ ಹೇಗೆ ಎನ್ನುವಂತಹದ್ದನ್ನೇ ಹೇಳಬಹುದಾಗಿತ್ತು. ಬಟ್ ಮಂತ್ರದಲ್ಲೇ ಆ ಇಟ್ಟಿಗೆ ಎನ್ನುವಂತಹ ಪದವನ್ನೇ ತಂದಿದ್ದಾರೆ ಅಂತಂದರೆ ಯಾಕೆ ಹಾಗೆ ಹೇಳಿದ್ದಾರೆ? ಬಿಕಾಸ್ ಯಮರಾಜ ನೌ ಹಿಸ್ ರೋಲ್ ಪ್ಲೇ ಈಸ್ ಎ ಟೀಚರ್, ಈಸ್ ಎ ಗುರು. ಬೇರೆ ಯಾರೋ ತಪ್ಪು ಮಾಡಿದ್ರೆ ಅದನ್ನು ತಿದ್ದಬಹುದು, ಸರಿ ಮಾಡ್ಕೋಬಹುದು. ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಒಬ್ಬ ಗುರು ತಪ್ಪು ಮಾಡಲೇಬಾರದು, ಯಾವುದನ್ನು ಮರಿಬಾರದು, ಎಲ್ಲೂ ಕೂಡ ಲೋಪದೋಷಗಳು ಉಂಟಾಗಬಾರದು. ಸೊ ಯಮಧರ್ಮರಾಜ ನಚಿಕೇತನಿಗೆ ಸಂತೋಷದಿಂದ ಈ ಒಂದು ಅಗ್ನಿವಿದ್ಯೆಯನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಇಟ್ಟಿಗೆ ಅನ್ನುವಂತಹ ಒಂದು ಸಣ್ಣ ಸೂಕ್ಷ್ಮವನ್ನು ಕೂಡ ನಾನು ಮರೆತಿಲ್ಲ ಅನ್ನುವಂತಹದ್ದನ್ನು ತಿಳಿಸೋದಕ್ಕೆ ಈ ಮಂತ್ರದಲ್ಲಿ ಯಾ ಇಷ್ಟಕಾಹ, ಯಾವ ತೀರ್ವಾಹ, ಈ ರೀತಿ ಪದಗಳ ಪ್ರಯೋಗವಾಗಿದೆ. ಸೊ ಎಲ್ಲೂ ಕೂಡ ಎಲ್ಲ ಸೂಕ್ಷ್ಮಗಳನ್ನು ಕಲೆ ಹಾಕಿ ಆ ಒಂದು ಜ್ಞಾನ ರಹಸ್ಯವನ್ನು ನಚಿಕೇತನಿಗೆ ಕೊಟ್ಟಿದ್ದಾನೆ ಯಮಧರ್ಮರಾಜ ಅನ್ನುವಂತಹದ್ದನ್ನು ತಿಳಿಸೋದಕ್ಕೆ ಈ ರೀತಿಯ ಪದಗಳ ಪ್ರಯೋಗ ಆಗಿದೆ. ಏನೋ ಒಂದು ಹೇಳಿದ್ರಾಯಿತು, ಅವನು ಕೇಳಿದಾನೆ, ನಾನು ಅದನ್ನು ಕಲಿಸ್ಕೊಡ್ತಾ ಇದ್ದೀನಿ, ಆ ರೀತಿ ಅಲ್ಲ ಇದು. ಇಲ್ಲಿ ಉದ್ದೇಶ ಕೂಡ ಬಹಳ ಸ್ಪಷ್ಟವಾಗಿ ನಚಿಕೇತ ಯಮಧರ್ಮರಾಜನಿಗೆ ತಿಳಿಸಿದ್ದಾನೆ. ವೈ ಅಗ್ನಿವಿದ್ಯೆ ಈಸ್ ರಿಕ್ವೈರ್ಡ್, ಅದನ್ನು ಸಂಪೂರ್ಣವಾಗಿ ಮನದಟ್ಟಾಗೋ ಹಾಗೆ ಅವನು ತಿಳಿಸಿರೋದ್ರಿಂದ ಎಲ್ಲೂ ಕೂಡ ಕಲಿಸುವಾಗ ಲೋಪದೋಷಗಳು ಉಂಟಾಗಲೇಬಾರದು ಅಂತ ಹೇಳಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಕಲೆ ಹಾಕಿ ಸಂಗ್ರಹಿಸಿ ಅವೆಲ್ಲವನ್ನು ಒಟ್ಟು ಮಾಡಿ ನಚಿಕೇತನಿಗೆ ಈ ಒಂದು ಜ್ಞಾನವನ್ನು ದಾರೆ ಎರೀತಾ ಇದ್ದಾನೆ. ಸೊ ಇಟ್ ಶೋಸ್ ಯಮರಾಜ ಈಸ್ ಸಚ್ ಎ ಗ್ರೇಟ್ ಟೀಚರ್. ಮತ್ತು ಯಮಧರ್ಮರಾಜನ ದೃಷ್ಟಿಗೆ ನಚಿಕೇತ ಕೂಡ ಅಷ್ಟೇ ಶ್ರೇಷ್ಠನಾದ ಶಿಷ್ಯನಾಗಿ ಕಂಡು ಬಂದಿದ್ದಾನೆ. ಈ ಕಾರಣದಿಂದ
ಕಲಿಯುವುದಕ್ಕೆ ನಚಿಕೇತನಿಗೆ ಎಷ್ಟು ಉತ್ಸಾಹ ಇದೆಯೋ ಕಲಿಸುವುದಕ್ಕೂ ಅಷ್ಟೇ ಉತ್ಸಾಹವನ್ನು ಯಮಧರ್ಮರಾಜ ಇಲ್ಲಿ ತೋರಿಸ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಒಂದು ಮುತ್ತಿನ ಹಾರ, ಒಂದು ನೆಕ್ಲೇಸು, ಯಾವುದೋ ಒಂದು ಆಭರಣವನ್ನು ನೋಡಿದಾಗ ಆಭರಣ ಬಹಳ ಸಣ್ಣದಾಗಿರುತ್ತೆ. ಸಣ್ಣದಾದ ಆಭರಣದಲ್ಲಿ ಎದ್ದು ತೋರುವಂತಹ ಕುಸೂರಿ ಕಲೆಗಳು, ಬಹಳ ಸೂಕ್ಷ್ಮವಾದ ಕುಸೂರಿ ಕಲೆಗಳು ಅಂತ ಹೇಳ್ತಾರೆ. ಅಂದರೆ ಸಣ್ಣದಾಗಿರುವಂತಹದ್ದನ್ನು ಜೋಡಿಸಿ ಅದರ ಹೊಳಪು, ವೈಭವ ಇವೆಲ್ಲವನ್ನು ವಿಜೃಂಭಿಸುವಂತೆ ಆ ಒಂದು ಆಭರಣವನ್ನು ಆ ಚಿನ್ನದ ಕೆಲಸ ಮಾಡೋನು ಮಾಡಿದ್ದಾನೆ ಅಂತಂದಾಗ ಅದು ಎದ್ದು ಕಾಣುತ್ತೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ. ಆಭರಣ ಬಹಳ ಚಿಕ್ಕದಾದ ಆಭರಣದಲ್ಲಿ ಅಷ್ಟೊಂದು ಸೂಕ್ಷ್ಮವಾಗಿ ಕುಸೂರಿ ಕಲೆಗಳು ಎದ್ದು ಕಾಣ್ತಾ ಇದೆ ಅಂತಂದರೆ ಆ ರೀತಿನಲ್ಲಿ ಈ ಒಂದು ಅಗ್ನಿವಿದ್ಯೆಯನ್ನು ಕಲಿಸುವಾಗ ಸಣ್ಣ ಸೂಕ್ಷ್ಮಗಳನ್ನು ಕೂಡ ಯಮಧರ್ಮರಾಜ ಒಟ್ಟಾಗಿ ಸಂಗ್ರಹಿಸಿ ಯಾವುದನ್ನೂ ಬಿಡದಂತೆ ಸಂಪೂರ್ಣವಾಗಿ ನಚಿಕೇತನಿಗೆ ಈ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾನೆ. ಇಷ್ಟೊಂದು ಕೇರ್ ತಗೊಂಡಿರುವಂತಹ ಒಬ್ಬ ಗುರು ಅಷ್ಟೇ ಶ್ರದ್ಧೆಯಿಂದ, ನಂಬಿಕೆಯಿಂದ ಒಬ್ಬ ಶಿಷ್ಯ ಆ ಜ್ಞಾನವನ್ನು ಯಥಾರ್ಥವಾಗಿ ಸ್ವೀಕರಿಸ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ನೋಡಬಹುದಾಗಿರುವಂತಹದ್ದೇನು ಅಂತಂದರೆ ಗುರುವಿನ ಅಂತರಂಗದ ಬಯಕೆ. ಗುರು ಅಂತ ಹೇಳಿದಾಗ ಅವನು ಶಿಷ್ಯನಿಗೆ ಆ ಜ್ಞಾನವನ್ನು ಹೇಳ್ಕೊಡ್ಬೇಕಾದ್ರೆ ಅವನ ಅಂತರಂಗದಲ್ಲಿ ಒಂದು ಬಯಕೆ ಇರುತ್ತೆ. ನಾನು ಯಾವುದೆಲ್ಲವನ್ನ ಕಲ್ತಿದ್ದೀನಿ ಅವೆಲ್ಲವೂ ಸಂಪೂರ್ಣವಾಗಿ ಅವನಿಗೆ ಹೋಗಬೇಕು, ಯಾವುದನ್ನು ನಾನು ಉಳಿಸ್ಕೋಬಾರ್ದು. ಯಾಕೆ ಅಂತಂದರೆ ಗುರು ಅಂತ ಹೇಳಿದಾಗ ಆ ಗುರು ಪರಂಪರೆ ಅಂತಂದರೆ ಅದು ನಿರಂತರವಾಗಿ ಹೋಗ್ತಾ ಇರಬೇಕು. ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿಗೆ, ಆ ಗುರುವಿನಿಂದ ಮತ್ತೊಬ್ಬ ಗುರುವಿಗೆ, ಶಿಷ್ಯನಿಗೆ, ಆ ಶಿಷ್ಯ ಗುರುವಾದಾಗ ಮತ್ತೊಬ್ಬ ಶಿಷ್ಯನಿಗೆ. ದಿಸ್ ಈಸ್ ಕಾಲ್ಡ್ ದಿ ಪರಂಪರಾ. ಸೊ ಈ ಪರಂಪರಾದಲ್ಲಿ ವಿಚಾರಗಳು ಎಲ್ಲಿ ಯಾವುದೇ ಒಬ್ಬ ಗುರು ತಪ್ಪು ಮಾಡಿದ್ರು ಕೂಡ ಅದು ನೆಕ್ಸ್ಟ್ ಶಿಷ್ಯನಿಗೆ ಇಟ್ ವಿಲ್ ನಾಟ್ ಬಿ ಅವೈಲಬಲ್. ಸೊ ಒಬ್ಬ ರಿಯಲ್ ಟೀಚರ್, ಒಬ್ಬ ನಿಜವಾದ ಗುರು ಅಂತಂದಾಗ ಅವನ ಅಂತರಂಗದ ಬಯಕೆ ಅಂತಂದರೆ ಯಾವುದನ್ನು ನಾನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಅದು ಸಂಪೂರ್ಣವಾಗಿ ನನ್ನಿಂದ ಅವನಿಗೆ ಹೋಗಬೇಕು. ಸೊ ನನ್ನಿಂದ ಅವನಿಗೆ ಹೋಗಿದೆ ಅಂತಂದಾಗ ನಾನೇನು ಕಳ್ಕೊಳ್ಳೋದಿಲ್ಲ, ನನ್ನ ಹತ್ರನೂ ಇರುತ್ತೆ, ನನ್ನ ಹತ್ರನೂ ಇದೆ ಮತ್ತು ಇದು ಅವನಿಗೂ ಹೋಗುತ್ತೆ. ಸೊ ಅದಕ್ಕೆ ಜ್ಞಾನ ಅಂತ ಹೇಳಿದಾಗ ಜ್ಞಾನವನ್ನು ಕಲಿಯೋದಕ್ಕಾಗೋದಿಲ್ಲ. ಬೇರೆ ಯಾವುದೇ ಐಶ್ವರ್ಯವನ್ನು ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಶಿಸಿ ಹೋಗುತ್ತೆ. ಕಳ್ತನ ಆಗ್ಬೋದು, ಯಾರೋ ಕಿತ್ಕೋಬಹುದು, ನಾವೇ ಹಾಳು ಮಾಡ್ಕೋಬಹುದು, ಅಥವಾ ಅದರ ಶಕ್ತಿನೇ ಕಡಿಮೆ ಆಗಬಹುದು. ಆದರೆ ವೆನ್ ಇಟ್ ಈಸ್ ಸೆಟ್ ಜ್ಞಾನ ಹಂಚಿದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಮಧರ್ಮರಾಜನಿಗೆ ಹೀಗೆ ಪ್ರತಿ ಸೂಕ್ಷ್ಮವನ್ನು ಹೇಳಿಕೊಟ್ಟು ಅವೆಲ್ಲವನ್ನ ನಚಿಕೇತ ಕಲಿಬೇಕು ಅನ್ನುವಂತಹದ್ದು ಯಮಧರ್ಮರಾಜನ ಅಂತರಂಗದ ಬಯಕೆಯಾಗಿದೆ. ಸೊ ಈ ಸಂದರ್ಭದಲ್ಲಿ ಯಮಧರ್ಮರಾಜ ಶಿಷ್ಯನಿಗೆ ಹೃದಯಪೂರ್ವಕವಾಗಿ ಈ ಒಂದು ವಿದ್ಯೆಯನ್ನು ಹೇಳಿಕೊಟ್ಟು ಆ ಒಂದು ಪ್ರೋಸೆಸ್ ಅಂತಂದರೆ ಆ ಟೀಚರ್ ಟ್ರಾನ್ಸ್ಫರಿಂಗ್ ದಿ ನಾಲೆಡ್ಜ್ ಟು ದಿ ಸ್ಟೂಡೆಂಟ್, ದಟ್ ಪ್ರೋಸೆಸ್ನಲ್ಲಿ ಈ ಸಾರ್ಥಕತೆಯನ್ನು ಮೆರೆದಿದ್ದಾನೆ ಯಮಧರ್ಮರಾಜ. ಸೊ ನನಗೆ ಕೃತಕೃತ್ಯನಾದೆ, ಇದು ಸಾರ್ಥಕತೆ ಹೊಂದಿದೆ ಅನ್ನುವಂತಹದ್ದು ಗುರುವಿಗೆ ಯಾವಾಗ ಗೊತ್ತಾಗುತ್ತೆ? ಅವನು ಆನೆಸ್ಟಾಗಿ ಹಿ ಹ್ಯಾಸ್ ಟ್ರಾನ್ಸ್ಫರ್ಡ್ ದಿ ಎಂಟೈರ್ ನಾಲೆಡ್ಜ್ ಟು ದಿ ಸ್ಟೂಡೆಂಟ್. ಅವನ ಪಾಲಿನ ಕರ್ತವ್ಯವನ್ನು ಮಾಡಿ ಆಯಿತು. ಇಟ್ ಈಸ್ ಓನ್ಲಿ ಎ ರೆಸ್ಪಾನ್ಸಿಬಿಲಿಟಿ ಈಸ್ ಡಿಸ್ಚಾರ್ಜ್ಡ್. ಬಟ್ ಸಾರ್ಥಕ್ಯ ಭಾವ, ನಾನು ಕೃತಕೃತ್ಯನಾದೆ ಅನ್ನುವಂತಹದ್ದು ಯಾವಾಗ ಗುರುವಿನ ಅರಿವಿಗೆ ಅದು ಬರುತ್ತೆ ಅಂತಂದರೆ ಹೇಳಿಕೊಟ್ಟಿರುವಂತಹದನ್ನು ಶಿಷ್ಯ ಯಥಾರ್ಥವಾಗಿ ಸ್ವೀಕರಿಸಿದನೇ ಅನ್ನುವಂತಹದ್ದು ಮನದಟ್ಟಾಗಬೇಕು ಗುರುವಿಗೆ. ಆಗ ಗುರುವಿಗೆ ನನ್ನ ಅಂತರಂಗದ ಬಯಕೆ, ನಾನು ಏನು ಅಂದ್ಕೊಂಡಿದ್ದೆ
ಅದು ಸಾರ್ಥಕತೆಯನ್ನು ಪಡೀತು. ನಾನು ಕೃತಕೃತ್ಯನಾದೆ. ಸೊ ಈ ಒಂದು ಸ್ಟೇಜ್ಗೆ ಯಮಧರ್ಮರಾಜ ಹಿ ಕಮ್ಸ್, ನಾನು ಕೃತಕೃತ್ಯನಾದೆ ಅಂತ ಹೇಳಿ ಯಮಧರ್ಮರಾಜ ಬಹಳ ಸಂತೋಷ ಪಡ್ತಾನೆ. ಸೊ ವೇದಾಂತದಲ್ಲಿ ಯಾವಾಗಲೂ ಜ್ಞಾನಕಾಂಡವನ್ನು ಹೆಚ್ಚಾಗಿ ನಾವು ನೋಡಬಹುದು. ಒಂದು ಉಪನಿಷತ್ ಅಂತ ಹೇಳಿದಾಗ, ಒಂದು ಶಾಸ್ತ್ರವನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಎಷ್ಟೆಷ್ಟೇ ನಾವು ಅದರ ಜೊತೆ ಸಾಕ್ತಾ ಇದ್ರೂ ಇಡೀ ಜ್ಞಾನಕಾಂಡವೇ ನಮ್ಮ ಜೊತೆ ಬರ್ತಾ ಇದೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಬಟ್ ರಿಚುವಲ್ಸ್ ಅಂತ ಹೋದಾಗ ಅಲ್ಲಿ ಅನೇಕ ಕರ್ಮದ ಆಚರಣೆಗಳನ್ನು ನೋಡಬಹುದು. ಅಂತಂದರೆ ಒಂದು ಪೂಜೆ, ಒಂದು ಹೋಮ, ಇಂತಹ ಸಮಯದಲ್ಲಿ ಅಲ್ಲಿ ಕರ್ಮದ ಆಚರಣೆಗಳಿರುತ್ತೆ. ವೇದಾಂತದಲ್ಲಿ ಕರ್ಮದ ಆಚರಣೆಗಿಂತ ಜ್ಞಾನದ ಭಾಗಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಸೊ ಅದು ಮುಖ್ಯವಾಗಿ ಉಪನಿಷತ್ ಅಂತ ಹೇಳಿದಾಗ ಅಲ್ಲಿ ನಾವು ನೋಡಬಹುದಾದ ಒಂದು ಭಾಗ. ಬಟ್ ಈ ಸಂದರ್ಭದಲ್ಲಿ ಈ ಒಂದು ಉಪನಿಷತ್ನಲ್ಲಿ ಈ ಅಗ್ನಿವಿದ್ಯೆ ಅಂತ ಹೇಳಿದಾಗ ಇಲ್ಲಿ ಬರುವಂತಹ ಕರ್ಮದ ಆಚರಣೆ ಮತ್ತು ಅದನ್ನು ಅದೇ ರೀತಿಯಲ್ಲಿ ಯಥಾರ್ಥವಾಗಿ ಗುರು ಈಸ್ ಟ್ರಾನ್ಸ್ಫರಿಂಗ್ ದಿ ನಾಲೆಡ್ಜ್ ಅಂತಂದಾಗ ವಿ ಕ್ಯಾನ್ ಸಿ ಬೋತ್ ದಿ ಕರ್ಮ ಅಂಡ್ ದಿ ಜ್ಞಾನ ಟುಗೆದರ್ ಇನ್ ದಿಸ್ ಸಿಚುಯೇಷನ್. ಸೊ ಹಿಯರ್ ಕರ್ಮ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅನ್ನುವಂತಹದ್ದು ಕೂಡ ಗೊತ್ತಾಯಿತು. ಸೊ ಅಲ್ಲಿ ಬರುವಂತಹ ಒಂದು ಯಜ್ಞದ ವಿಧಾನವನ್ನು ಜ್ಞಾನಕಾಂಡದಂತೆ ಇಲ್ಲಿ ವಿವರಿಸಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಹೇಳಿರುವಂತಹದ್ದು. ಎಸ್ಪೆಷಲಿ ಈ ಒಂದು ಇಷ್ಟಕಃ ಅನ್ನುವಂತಹ ಪದಗಳನ್ನು ಇಲ್ಲಿ ತಂದು ಎಂಟೈರ್ ಕರ್ಮಕಾಂಡ ಈಸ್ ಆಲ್ಸೋ ಟೇಕನ್ ಕೇರ್ ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ ಹೇಗೆ ಮಾಡಬೇಕು ಅನ್ನುವಂತಹ ಪ್ರೋಸೆಸ್ ಈಸ್ ನಾಟ್ ಡಿಸ್ಕ್ಲೋಸ್ಡ್, ಇಟ್ ಈಸ್ ನಾಟ್ ಎಕ್ಸ್ಪ್ಲೈನ್ಡ್. ಬಟ್ ಉಪನಿಷತ್ ಋಷಿ ಈಸ್ ಅಶ್ಯೂರಿಂಗ್, ಅವನೇನು ಹೇಳ್ತಾ ಇದ್ದಾನೆ, ಭರವಸೆ ಕೊಡ್ತಾ ಇದ್ದಾನೆ ಉಪನಿಷತ್ ಋಷಿ ಅಂತಂದರೆ, ಈ ಭಾಗದಲ್ಲಿ ಕರ್ಮದ ಆಚರಣೆಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬಹುದೋ ಅಷ್ಟು ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸೋದಕ್ಕಾಗಿ ಈ ಒಂದು ಇಷ್ಟಕಾಹ ಅಂತಂದರೆ ಯಾವ ರೀತಿಯ ಹೋಮಕುಂಡಕ್ಕೆ ಬೇಕಾಗುವಂತಹ ಇಟ್ಟಿಗೆಗಳನ್ನು ಎಷ್ಟು ಬೇಕು, ಹೇಗೆ ಮಾಡಬೇಕು, ಅದರ ಸೈಜ್ ಏನು, ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸೂಕ್ಷ್ಮವನ್ನು ಯಮಧರ್ಮರಾಜ ತಿಳಿಸ್ಕೊಟ್ಟ ಅಂತಂದರೆ ಇಟ್ ಈಸ್ ಆಲ್ಸೋ ಟೇಕನ್ ಕೇರ್ ಅಂತ ನಮಗೆ ಹೇಳ್ತಾ ಇರೋ ರೀತಿನ. ಅದಕ್ಕೆ ಈ ಮಂತ್ರವನ್ನು ಸಾಕ್ಷಾತ್ ಶ್ರುತಿ ಮಾತೆ ಹೇಳ್ತಾ ಇದ್ದಾಳೆ ಅನ್ನುವಂತೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಪರಿಗಣಿಸಿ ಮಂತ್ರದ ಮೂಲಕ ನಾವು ಹೋಗಬೇಕು ಅಂತ ನಮ್ಮ ಟೀಚರ್ಸ್ಗಳು ನಮಗೆ ಹೇಳಿಕೊಟ್ಟಿರುವಂತಹದ್ದು. ಸೊ ಇಲ್ಲಿ ಯಮಧರ್ಮರಾಜ ಬಹಳ ದೊಡ್ಡ ಶ್ರೇಷ್ಠ ಗುರುವಾಗಿ ಕಾಣಿಸ್ಕೊತಾ ಇದ್ದಾನೆ. ಬಹಳ ಪ್ರೀತಿಯಿಂದ ಜ್ಞಾನವನ್ನು ದಾರೆ ಎರೆದ ನಂತರದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಶಿಷ್ಯ ಕಲಿಬೇಕು ಅನ್ನುವಂತಹದ್ದು ಕೂಡ ಅವನ ಎಕ್ಸ್ಪೆಕ್ಟೇಷನ್. ಅದೇ ರೀತಿಯಲ್ಲಿ ಇಲ್ಲಿ ಯಮಧರ್ಮರಾಜ ಉಪದೇಶವನ್ನು ನೀಡಿದ ನಂತರ ಅಥವಾ ಬೋಧಿಸಿದ ನಂತರದಲ್ಲಿ ನಚಿಕೇತ ಈ ವಿದ್ಯೆಯನ್ನು ಹೇಗೆ ಕಲ್ತಿದ್ದಾನೆ ಅನ್ನುವಂತಹದನ್ನು ತಿಳಿದುಕೊಳ್ಳುವಂತಹ ಕಾತುರತೆ ಯಮಧರ್ಮರಾಜನಿಗೆ ಇತ್ತು. ಸೊ ಈ ಸಲುವಾಗಿ ತಾನು ಕಲಿಸಿದ ಪಾಠವನ್ನು ನಚಿಕೇತ ಈಗ ಇಲ್ಲಿ ಪುನರಾವರ್ತನೆ ಮಾಡಬೇಕು ಅಂತ ಹಿ ಡಿಮ್ಯಾಂಡ್ಸ್. ಆಸ್ ಎ ಟೀಚರ್ ಹಿ ಈಸ್ ಟೇಕಿಂಗ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ. ಅಷ್ಟೊಂದು ಸೂಕ್ಷ್ಮವಾಗಿ ಎಲ್ಲೂ ಕೂಡ ಯಾವುದೂ ಜಾರದಂತೆ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ದಿ ನಾಲೆಡ್ಜ್. ಸೊ ಅಷ್ಟೇ ಶ್ರದ್ಧೆಯಿಂದ ಕಲ್ತಿದ್ದಾನೆ ಅವನು. ಬಟ್ ಅದು ನನಗೆ ಮನದಟ್ಟಾಗಬೇಕು. ಆದ್ದರಿಂದ ನೌ ಯು ರಿಪೀಟ್, ನಾನು ನಿನಗೆ ಏನು ಹೇಳಿಕೊಟ್ಟಿದ್ದೀನಿ ಅದನ್ನು ನೀನು ರಿಪೀಟ್ ಮಾಡು ಅಂತ ಹೇಳಿ ಯಮಧರ್ಮರಾಜ ನಚಿಕೇತನನ್ನು ಕೇಳ್ತಾನೆ. ನಚಿಕೇತ ಹೇಳಿಕೊಟ್ಟಂತಹ ಪಾಠವನ್ನು ಸ್ವಲ್ಪವೂ ಬಿಡದಂತೆ ಪ್ರತಿಯೊಂದನ್ನು ಸವಿಸ್ತಾರವಾಗಿ ಗುರುವಿಗೆ ಒಪ್ಪಿಸ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ
ಯಮಧರ್ಮರಾಜನಿಗೆ ಎದೆ ತುಂಬಿ ಬರುತ್ತೆ, ಸಂತೋಷ ಎಷ್ಟಾಗತ್ತೆ ಅಂತಂದರೆ ದಟ್ ಈಸ್ ಕಾಲ್ಡ್ ದಿ ಸಾರ್ಥಕ್ಯ ಭಾವ ಆರ್ ಕೃತಕೃತ್ಯನಾದೆ ಅಂತ ಅವನು ಯಾಕೆ ಹೇಳ್ಕೊಂಡ ಅಂತಂದರೆ, ಯಾವಾಗ ಶಿಷ್ಯನನ್ನು ಅವನು ಪರೀಕ್ಷೆ ಮಾಡ್ತಾನೆ, ನೀ ಹೇಗೆ ಕಲ್ತಿದೀಯಾ ಅದು ನನಗೆ ಗೊತ್ತಾಗಬೇಕು ಅಂತಂದಾಗ, ಎಕ್ಸಾಕ್ಟ್ಲಿ ಒಬ್ಬ ಟೀಚರು ಯಮಧರ್ಮರಾಜ ನನಗೆ ಹೇಗೆ ಹೇಳಿಕೊಟ್ಟ ಅದನ್ನು ಹಾಗೆ ಅವನು ರಿಪೀಟ್ ಮಾಡ್ತಾನೆ. ಅದನ್ನು ತಿಳಿದು ಯಮಧರ್ಮರಾಜನಿಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ನಚಿಕೇತ, ಈ ಒಂದು ನಿನ್ನ ಗ್ರಹಣ ಶಕ್ತಿಯ ಬಗ್ಗೆ ನನಗೆ ಅಪಾರ ಗೌರವ ಬಂದ್ಬಿಡ್ತಪ್ಪ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಎಷ್ಟು ಶ್ರದ್ಧೆ ಇದೆ. ನಾ ಹೇಗೆ ಹೇಳಿಕೊಟ್ಟಿದ್ದೀನಿ ಹಾಗೆ ಸ್ವಲ್ಪವೂ ಬಿಡದೆ ಎಲ್ಲವನ್ನ ಅತಿ ಸೂಕ್ಷ್ಮವನ್ನು ನೀನು ಕಲ್ತ್ಕೊಂಡು ನನಗೆ ಒಪ್ಪಿಸಿದೀಯ. ಬಹಳ ಸಂತೋಷ ಆಯಿತು. ಇನ್ಫ್ಯಾಕ್ಟ್ ನೀನು ನಿನ್ನ ಲೋಕವನ್ನು ಬಿಟ್ಟು ಈ ಯಮಪುರಿಗೆ ಬಂದಾಗ ನಾನು ನಿನಗೆ 3 ವರವನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಅದರಂತೆ 2ನೆಯ ವರದಲ್ಲಿ ನೀನು ಈ ಒಂದು ಅಗ್ನಿವಿದ್ಯೆಯನ್ನು ಕೇಳ್ಕೊಂಡಿದೆಯ. ಈಗ ನಾನು ನಿನಗೆ ನೀನು ಕೇಳದೆ ಹೋದರೂ ಕೂಡ ಮತ್ತೊಂದು ವರವನ್ನು ನಾನು ಬಹಳ ಸಂತೋಷದಿಂದ ನಾನು ನಿನಗೆ ಕೊಡ್ತೀನಪ್ಪ. ಸೊ ಇಲ್ಲಿಯವರೆಗೆ ಯಮಧರ್ಮರಾಜ ಕೊಟ್ಟಿರುವಂತಹದ್ದು ಕೇವಲ 3 ವರಗಳನ್ನು. ಅತ ಮೃತ್ಯು ತುಷ್ಟ, ಈಗ ಮೃತ್ಯು ದೇವತೆ ತುಷ್ಟ ಸಂತೋಷಭರಿತನಾಗಿ ಹೋಗಿದ್ದಾನೆ. ಆ ಸಂತೋಷವನ್ನು ಹೇಗೆ ಹೊರಹಾಕಬೇಕು ಅನ್ನೋದಕ್ಕೆ ನಾನು ನಿನಗೆ ಮತ್ತೊಂದು ವರವನ್ನು ಕೂಡ ಕೊಡ್ತೀನಿ. ಯಾಕೆ ಅಂತಂದರೆ ನಾ ಹೇಗೆ ಹೇಳಿಕೊಟ್ಟಿದ್ದೀನಿ ಅದನ್ನು ನೀನು ನಚಿಕೇತ ಯಥಾವುಕ್ತಂ ಹೇಳಿಕೊಟ್ಟ ರೀತಿಯಲ್ಲಿಯೇ ಪ್ರತ್ಯವದತ್ತು ಪುನರಾವರ್ತನೆ ಮಾಡಿದೆಯಾ. ಆದ್ದರಿಂದ ನನಗೆ ಬಹಳ ಖುಷಿಯಾಗಿದೆಯಪ್ಪ ಅಂತ ಹೇಳಿ ಸಂತೋಷದಿಂದ ಯಮಧರ್ಮರಾಜ ಪುನಃ ಏವ ಅಹ ಮತ್ತೆ ನಚಿಕೇತನನ್ನು ಕುರಿತು ಅವನು ಮಾತನಾಡ್ತಾನೆ. ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನ ಭವಿತಾಯಮಗ್ನಿ ಶೃಂಕಾಂಚೆ ಮಾಮನೇಕ ರೂಪಂ ಗೃಹಾಣ. ಸೊ ಪ್ರಿಯ ಶಿಷ್ಯ ಪಾಠವನ್ನು ಯಥಾರ್ಥವಾಗಿ ಒಪ್ಪಿಸಿದಾಗ ಒಬ್ಬ ಗುರುವಿಗೆ ಹೇಗೆ ಆನಂದವಾಗುತ್ತೆ ಅಂತಹ ಆನಂದವನ್ನು ಯಮಧರ್ಮರಾಜ ಅನುಭವಿಸಿ ನಚಿಕೇತ ಅಗ್ನಿವಿದ್ಯೆಯ ಜ್ಞಾನವನ್ನು ಪುನರಾವರ್ತನೆ ಮಾಡಿದಾಗ ಯಮರಾಜ ಒಬ್ಬ ಗುರುವಾಗಿ ಅಷ್ಟೇ ಸಂತೋಷಪಟ್ಟ. ಪ್ರಿಯಮಾಣ, ಬಹಳ ಸಂತೋಷ ಆಯಿತು. ಯಮರಾಜ ಅವನು ಹೇಳ್ತಾನೆ, ತಮ್ಮ ಬ್ರವೀತ್ ನಚಿಕೇತನಿಗೆ ಅವನು ಹೇಳ್ತಾನೆ, ತವ ನಿನಗೆ ಇಹ ಅದ್ಯ ಈ ಕೂಡಲೇ ರೈಟ್ ನೌ ಅಷ್ಟು ಸಂತೋಷ ಆಗೋಗಿದೆ. ಅದರಿಂದ ಈ ಕೂಡಲೇ ಭೂಯ ಅಂತಂದ್ರೆ ಒನ್ಸ್ ಅಗೇನ್ ಮತ್ತೆ ವರಂ ದದಾಮಿ, ನಾ ಇನ್ನೊಂದು ವರವನ್ನು ನಾನು ನಿನಗೆ ಕೊಡ್ತೀನಿಪ್ಪ. ತವೈವ ನಾಮ್ನ ಭವಿತ ತವ ಏವ, ಅದೇನು ಅಂತಂದ್ರೆ ಈ ಒಂದು ಅಯಂ ಅಗ್ನಿ, ಈ ಒಂದು ಅಗ್ನಿವಿದ್ಯೆಯನ್ನ ಇನ್ನು ಮುಂದೆ ನಿನ್ನ ಹೆಸರಿನಿಂದಲೇ ಅದು ಪ್ರಸಿದ್ಧವಾಗುವಂತಹ ಒಂದು ವರವನ್ನು ಕೊಡ್ತೀನಿ. ಇಲ್ಲಿವರೆಗೆ ಅದನ್ನ ಅಗ್ನಿವಿದ್ಯೆ ಅಂತ ಮಾತ್ರ ಕರೀತಾ ಇದ್ರು. ಪರಬ್ರಹ್ಮ ಪರಮಾತ್ಮ ನನಗೆ ಈ ಜ್ಞಾನ ರಹಸ್ಯವನ್ನು ಕೊಟ್ಟಾಗ ದ ನೇಮ್ ಆಫ್ ದಿಸ್ ವಿದ್ಯಾ ಈಸ್ ಅಗ್ನಿವಿದ್ಯಾ. ನಿನಗೆ ಹೇಳ್ಕೊಡೋವರೆಗೂ ಕೂಡ ಇದು ಅಗ್ನಿವಿದ್ಯೆ ಅಂತಲೇ ಕರೆಸ್ಕೊಂಡಿತ್ತು. ನಿನಗೆ ಹೇಳಿಕೊಟ್ಟ ನಂತರ ನೀನು ಗ್ರಹಿಸಿದ ರೀತಿಯಿಂದ ಅದಕ್ಕೆ ನಾನು ನಿನ್ನ ಹೆಸರನ್ನೇ ಈ ಅಗ್ನಿವಿದ್ಯೆಗೆ ಇಡ್ತಾ ಇದ್ದೀನಿ. ಇನ್ನು ಮುಂದೆ ಇದನ್ನು ಯಾರು ಅಗ್ನಿವಿದ್ಯೆ ಅಂತ ಕರೆಯೋದಿಲ್ಲಪ್ಪ, ಇದನ್ನು ನಚಿಕೇತ ಅಗ್ನಿ ಅಂತಲೇ ಕರೀತಾರೆ. ಸೊ ಆ ರೀತಿಯಲ್ಲಿ ಇದು ಪ್ರಸಿದ್ಧವಾಗುತ್ತೆ. ನಿನ್ನ ಹೆಸರನ್ನ ಈ ಒಂದು ವಿದ್ಯೆಗೆ ಇಡ್ತಾ ಇದ್ದೀನಪ್ಪ, ಈ ಒಂದು ವರವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ.
ನಿನ್ನಂತಹ ಶಿಷ್ಯನಿಗೆ ಇದನ್ನು ಹೇಳಿಕೊಟ್ಟ ನಂತರ ಹಾಗೂ ಹೇಳಿಕೊಟ್ಟಿರುವಂತಹದ್ದನ್ನು ನೀನು ಗ್ರಹಿಸಿದ ರೀತಿಯಿಂದ ನಾನು ಬಹಳ ಸಂತುಷ್ಟನಾಗಿದ್ದೀನಿ. ಪ್ರಿಯಮಾಣ, ಬಹಳ ಸಂತೋಷವಾಗಿದೆ. ನನಗಾಗ್ತಾ ಇರುವಂತಹ ಸಂತೋಷವನ್ನು ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ 3 ವರದ ಜೊತೆಗೆ 1 ವರವನ್ನು ಕೊಡ್ತೀನಿ ಅಂತ ಹೇಳಿ, ಈ ಒಂದು ವಿದ್ಯೆಗೆ ನಿನ್ನ ಹೆಸರನ್ನು ಇಡ್ತಾ ಇದ್ದೀನಿ ಅಂತ ಹೇಳಿ ಆ ವರವನ್ನು ಕೊಟ್ಟಾಯಿತು. ಆದರೂ ಕೂಡ ನನ್ನ ಸಂತೋಷವನ್ನು ನಾನು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲಪ್ಪ. ಮತ್ತಷ್ಟು ಸಂತೋಷ ಉಕ್ಕಿ ಬರ್ತಾ ಇದೆ, ಅದನ್ನು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಾನು ನಿನಗೆ ಮತ್ತೂ ಒಂದನ್ನು ಕೊಡ್ತೀನಿಪ್ಪ. ಆದರೆ ಇಂತಹ ವರಗಳನ್ನು ನೀನೀಗ ಅಪೇಕ್ಷೆ ಪಟ್ಟಿಲ್ಲ. ಆದರೆ ನನಗೆ ಆನಂದವಾಗಿರುವಂತಹ ಕಾರಣದಿಂದ, ನಾನು ಸಂತೋಷಪಟ್ಟ ಕಾರಣದಿಂದ ಐ ಆಮ್ ಗೋಯಿಂಗ್ ಟು ಗಿವ್ ಯು 1 more ವರ. ನಾನು ಮತ್ತೊಂದು ವರವನ್ನು ನಿನಗೆ ಕೊಡ್ತೀನಿ. ಅದರಿಂದ ಇನ್ನು ಮುಂದೆ ಈ ಒಂದು ಅಗ್ನಿವಿದ್ಯೆಯನ್ನು ನಾಚಿಕೇತ ಅಗ್ನಿ ಅಂತ ಕರೀತಾರೆ. ಅದರ ಜೊತೆಗೆ ಅನೇಕ ರೂಪ, ಒಂದು ವಿಶೇಷವಾದ ರೂಪದಿಂದ ಕೂಡಿರುವಂತಹ ಇಮಾಮ್, ಈ ಶೃಂಕಾಂ, ತನ್ನ ಕತ್ತಿನಲ್ಲಿ ಧರಿಸಿದ್ದಂತಹ ಒಂದು ಮಾಲೆಯನ್ನು ಗ್ರಹಣ ತೆಗೆದುಕೋ. ಸೊ ಈ ಒಂದು ಸಂದರ್ಭದಲ್ಲಿ ಯಮಧರ್ಮರಾಜ ತನ್ನ ಸಂತೋಷವನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ? ನಚಿಕೇತನಿಗೆ ಮೂಲವಾಗಿ ಅವನು ಕೊಟ್ಟಿರುವಂತಹದ್ದು ಕೇವಲ 3 ವರಗಳು. ಈಗ ನಚಿಕೇತ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಜಸ್ಟ್ ಬಿಕಾಸ್ ನಾನು ಸಾರ್ಥಕ್ಯವನ್ನು ಮೆರೆದಂಗೆ ಆಯಿತು, ನಾನು ಕೃತಕೃತ್ಯನಾದೆ, ನನಗಾಗ್ತಾ ಇರುವಂತಹ ಸಂತೋಷವನ್ನು ನಾನು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ. ಆದ್ದರಿಂದ ನೀನು ಕೇಳದೆ ಹೋದರೂ ಕೂಡ ನಾನು ಕೊಟ್ಟಿರುವಂತಹ ವರ ಏನು ಅಂತಂದರೆ, ಇನ್ನು ಮುಂದೆ ಈ ಅಗ್ನಿವಿದ್ಯೆಯನ್ನು ನಾಚಿಕೇತಾಗ್ನಿ ಅಂತ ಕರೀತಾರೆ. ಇದು ಆ ರೀತಿಯಲ್ಲಿ ಪ್ರಸಿದ್ಧವಾಗತ್ತೆ. ಹಾಗೂ ಇಷ್ಟೆಲ್ಲ ಆದರೂ ಕೂಡ ಮತ್ತಷ್ಟು ಸಂತೋಷ ಉಕ್ಕಿ ಬರ್ತಾ ಇರುವಂತಹ ಕಾರಣದಿಂದ ಅದನ್ನು ನಾನು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಪ್ಲೀಸ್ ಹ್ಯಾವ್ ಇಟ್ ಅಂತ ಹೇಳಿ ಶೃಂಕಾಂ, ಅನೇಕ ರೂಪಂ ಶೃಂಕಾಂ, ಬಹಳ ವಿಶೇಷ ರೀತಿಯಿಂದ ಅನೇಕ ರೂಪಗಳಿಂದ ಕೂಡಿರುವಂತಹ ತನ್ನ ಕಂಠದಲ್ಲಿ ಧರಿಸಿದ್ದಂತಹ ಒಂದು ಮಾಲೆಯನ್ನು ತೆಗೆದು ನಚಿಕೇತನಿಗೆ ಗ್ರಹಣ ತಗೋಪ್ಪ ಅಂತ ಹೇಳಿ ಕೊಡ್ತಾನೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಯಮಧರ್ಮರಾಜ ಅಂತಂದಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಆ ಒಂದು ಚಿತ್ರಣವೇ ಮಾಯವಾಗುವಂತಹ ಒಂದು ಸಂಭವ ಕೂಡ ಇದೆ. ಯಾಕೆ ಅಂತಂದರೆ ಇಲ್ಲಿವರೆಗೆ ಯಮಧರ್ಮರಾಜ ಅಂತಂದರೆ ಮರಣದ ನಂತರದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ ಮತ್ತು ಮರಣಕ್ಕೂ ಕೂಡ ಅವನೇ ಕಾರಣನಾಗ್ತಾನೆ. ಬರಬೇಕಾದರೆ ಯಮದೂತರ ಜೊತೆ ಬರ್ತಾನೆ, ಕೈಯಲ್ಲಿ ಪಾಶವನ್ನು ಹಿಡ್ಕೊಂಡಿರ್ತಾನೆ. ಪಾಶವನ್ನು ಬೀಸಿ ಪ್ರಾಣವನ್ನು ಹೀರಿ ಯಮಪುರಿಗೆ ಕರ್ಕೊಂಡು ಹೋಗಿ ನಮ್ಮ ಕರ್ಮವನ್ನು ನೋಡಿ ಲೆಕ್ಕಾಚಾರ ಮಾಡಿ ಆ ಯಮಪುರಿಯಲ್ಲಿ ನಮಗೆ ಶಿಕ್ಷೆಯನ್ನು ಕೊಡೋವಂತಹ ಅವನು ಯಾರು ಅಂತಂದರೆ ಯಮಧರ್ಮರಾಜ. ಅವನೊಂದು ಕೋಣ, ಅದರ ಮೇಲೆ ಬರ್ತಾನೆ, ಕೆಂಪು ಕಣ್ಣುಗಳನ್ನು ಹೊಂದಿರ್ತಾನೆ, ದಡೂತಿ ವ್ಯಕ್ತಿ, ನೋಡೋದಕ್ಕೆ ಭಯಂಕರವಾಗಿರ್ತಾನೆ. ಆದ್ದರಿಂದ ಯಮ ಅವನ ಹೆಸರೇ ಹೇಳಬೇಡಪ್ಪ, ನನಗೆ ಯಮಧರ್ಮರಾಜನ ಹೆಸರು ಬೇಡ, ಅವನು ಬೇಡಪ್ಪ. ಈ ರೀತಿ ಇರುವಂತಹ ಯಮಧರ್ಮರಾಜ ಈ ಸಂದರ್ಭದಲ್ಲಿ ಈ ಒಂದು ನಚಿಕೇತ ಮತ್ತು ಯಮಧರ್ಮರಾಜನ ಈ ಒಂದು ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡುವಂತಹ ಈ ಒಂದು ಸಂದರ್ಭವನ್ನು ನಾವೇನಾದರೂ ಪಿಕ್ಚರೈಸ್ ಮಾಡಿಕೊಂಡ್ರೆ ಲೆಟ್ ಮೀ ಟಾಕ್ ಟು ಯಮರಾಜ ಅಂತ ಅನಿಸುತ್ತೆ. ಅಂತಹ ಒಂದು ಶ್ರೇಷ್ಠ ಮೂರ್ತಿಯಾಗಿ ಒಬ್ಬ ಆಚಾರ್ಯನಾಗಿ ಗುರುವಾಗಿ ಕಾಣಿಸ್ಕೊತಾ ಇದ್ದಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಅವನು ಶೃಂಕಾಂ ಅಂತಂದರೆ ತಾನು ತೊಟ್ಟಂತಹ ಕಂಠದ ಆಭರಣವನ್ನು ನಚಿಕೇತನಿಗೆ ಕೊಡ್ತಾನೆ.
ಮತ್ತು ಅವನು ಹೇಳ್ತಾನೆ, ಫ್ರಮ್ ದ ಬಿಗಿನಿಂಗ್, ಈ ಉಪನಿಷತ್ನ ಪ್ರಾರಂಭದಿಂದಲೇ ಯಮಧರ್ಮರಾಜನ ಹಾವ ಭಾವ, ಅವನ ಚಿತ್ರಣವನ್ನು ನಾವು ಒಂದು ಸಲ ಮೆಲುಕು ಹಾಕಿದ್ರೆ ಎಲ್ಲೂ ಕೂಡ ನಮಗೆ ಯಮಧರ್ಮರಾಜ ಭಯಂಕರವಾಗಿ ಕಾಣಿಸಿಕೊಳ್ಳೇ ಇಲ್ಲ. ನಚಿಕೇತ ತನ್ನ ತಂದೆಯ ಮಾತಿನ ಪ್ರಕಾರ ಯಮಪುರಿಗೆ ಬಂದಾಗ ಯಮಲೋಕದಲ್ಲಿ ಯಮರಾಜ ಇರಲಿಲ್ಲ. 3 ದಿನ ಅಲ್ಲಿ ಕಾಯೋ ಹಾಗೆ ಆಯಿತು. ಯಮಧರ್ಮರಾಜ ತನ್ನ ಯಮಪುರಿಗೆ ಹಿಂತಿರುಗಿ ಬಂದಾಗ ಒಂದು ಅವನ ಹೆಂಡತಿ ಆರ್ ಸಮ್ ಮಿನಿಸ್ಟರ್, ಒಬ್ಬ ಸಚಿವ ಆರ್ ಯಮನಿಗೆ ಆಪ್ತನಾದಂತಹ ಅವನು ಯಮನಿಗೆ ವಿಚಾರವನ್ನು ಮುಟ್ಟಿಸ್ತಾನೆ. ಒಬ್ಬ ಬ್ರಾಹ್ಮಣ ಬಾಲಕ, ಒಬ್ಬ ಅತಿಥಿ 3 ದಿನ ಆಯಿತು ಅವನಿಗೆ ಇಲ್ಲಿ ಬಂದು, ಒಳಗೆ ಕೂಡ ಬರಲಿಲ್ಲ. ನಾನು ಯಮಧರ್ಮರಾಜನನ್ನು ನೋಡಬೇಕು ಅಂತ ಹೇಳಿ ಇಲ್ಲೇ ಹೊರಗಡೆ ಕಾಯ್ಕೊಂಡಿದ್ದಾನೆ. ನಿದ್ರೆ ಮಾಡಿಲ್ಲ, ನೀರು ಕುಡಿದಿಲ್ಲ, ಆಹಾರವನ್ನು ಅವನು ಮುಟ್ಟೇ ಇಲ್ಲ. 3 ದಿನದಿಂದ ನಿನಗೆ ಕಾದಿದ್ದಾನೆ ಎನ್ನುವಂತಹ ವಿಚಾರವನ್ನು ಅವನ ಹೆಂಡತಿ ಒಬ್ಬ ಆಪ್ತ ಸಚಿವ ತಿಳಿಸಿದಾಗ ಯಮಧರ್ಮರಾಜನಲ್ಲಿ ಬಂದಂತಹ ಒಂದು ವಿಚಾರ ಏನು ಅಂತಂದರೆ, ಬಂದ ಅತಿಥಿ ಈಸ್ ಎ ವೈಶ್ವಾನರ, ಅವನು ಅಗ್ನಿಗೆ ಸಮ. ಮತ್ತು ಮುಖ್ಯವಾಗಿ ಅತಿಥಿಯನ್ನ ದೇವರು ಎಂದು ಭಾವಿಸುವಂತಹ ಧರ್ಮದಲ್ಲಿ ನಾವಿದ್ದೀವಿ. ಒಬ್ಬ ಅತಿಥಿಯನ್ನು ನಾವೀಗ ಈ ರೀತಿ 3 ದಿನ ನನಗಾಗಿ ಕಾಯೋ ಹಂಗಾಗೋಯ್ತಲ್ಲ ಅಂತ ಹೇಳಿ ಅವನ ಪಾದ ಪೂಜೆಯನ್ನು ಮಾಡಿ ಅವನ ಕಾಲುಗಳನ್ನು ತೊಳೆದು ಅವನಿಗೆ 3 ವರಗಳನ್ನು ಕೊಡ್ತಾನೆ. ಸೊ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಯಮರಾಜ ಎಲ್ಲೂ ಕೂಡ ಭಯಂಕರನಾಗಿ ಕಾಣ್ತಾನೆ ಇಲ್ಲ. ಎಸ್ಪೆಷಲಿ ಬಹಳ ಸೂಕ್ಷ್ಮವಾಗಿ ಇನ್ಕ್ಲೂಡಿಂಗ್ ದಿ ಕರ್ಮದ ಆಚರಣೆ, ಈ ಒಂದು ಅಗ್ನಿವಿದ್ಯೆಯ ಜ್ಞಾನ ರಹಸ್ಯವನ್ನ ನಚಿಕೇತನಿಗೆ ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಯಾವ ಒಂದು ಸಣ್ಣ ವಿವರವನ್ನೂ ಬಿಟ್ಟುಕೊಡದೆ ಎಲ್ಲವನ್ನ ಹೇಳಿಕೊಟ್ಟಿದ್ದಾನೆ ಅಂತಂದಾಗ ಒಬ್ಬ ಶ್ರೇಷ್ಠ ಗುರುವಾಗಿ ಕಂಡು ಬರ್ತಾನೆ. ಮತ್ತು ಯಾವುದೇ ಒಬ್ಬ ಗುರು ತನ್ನ ಶಿಷ್ಯ ಹೆಚ್ಚು ವಿದ್ಯಾವಂತನಾಗ್ತಾ ಇದ್ದಾನೆ ಅಂತಂದಾಗ ಆ ಗುರುವಿನಲ್ಲಿ ಬರುವಂತಹ ಆ ಒಂದು ಸಾರ್ಥಕ್ಯ ಭಾವವನ್ನ ಇಲ್ಲಿ ಯಮರಾಜ ಕೂಡ ಅದನ್ನು ಹೊಂದಿದ್ದಾನೆ. ಮತ್ತು ಹೇಗೆ ಕಲಿತಿದ್ದಾನೆ ನನ್ನ ಶಿಷ್ಯ ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವ ಸಲುವಾಗಿ ಅದನ್ನು ರಿಪೀಟ್ ಮಾಡು ಅಂತ ಹೇಳಿದಾಗ ಯಥಾರ್ಥವಾಗಿ ನಚಿಕೇತ ಕೊಟ್ಟಂತಹ ಆ ವಿವರವನ್ನೆಲ್ಲ ಕೇಳಿದ ನಂತರ ಸಂತುಷ್ಟನಾಗಿ ಯಮಧರ್ಮರಾಜ, ನೀನು ಕೇಳದೆ ಹೋದರೂ ಕೂಡ ಈಗ ನಿನಗೆ ನಾನು ಮತ್ತೊಂದು ವರವನ್ನು ಕೊಡ್ತೀನಿ, ಇನ್ನು ಮುಂದೆ ಈ ಒಂದು ಅಗ್ನಿವಿದ್ಯೆಯನ್ನು ನಾಚಿಕೇತಾಗ್ನಿ ಅಂತ ಹೇಳಿ ನಿನ್ನ ಹೆಸರಿನಿಂದ ಇದು ಪ್ರಸಿದ್ಧವಾಗುತ್ತೆ ಎನ್ನುವಂತಹ ವರವನ್ನು ಕೇಳದೆ ಹೋದರೂ ಕೂಡ ಕೊಡ್ತಾನೆ. ಇಷ್ಟಾದರೂ ಯಮರಾಜನಿಗೆ ತೃಪ್ತಿ ಆಗಲಿಲ್ಲ. ಮತ್ತಷ್ಟು ಸಂತೋಷ ಉಕ್ಕಿ ಬರ್ತಾ ಇದೆ. ಉಕ್ಕಿ ಬರ್ತಾ ಇರುವಂತಹ ಸಂತೋಷವನ್ನ ವ್ಯಕ್ತಪಡಿಸುವ ಸಲುವಾಗಿ ತಾನು ತೊಟ್ಟಂತಹ ಬಹಳ ಅನೇಕ ರೂಪಂ, ಬಹಳ ವಿಶೇಷವಾದಂತಹ ಶೃಂಕಾಂ, ಕಂಠದಲ್ಲಿದ್ದಂತಹ ಒಂದು ಬಂಗಾರದ ಹಾರ ಅಥವಾ ಬಂಗಾರದ ಒಡವೆಯನ್ನ ನಚಿಕೇತನಿಗೆ ಗೃಹಾಣ, ದಯಮಾಡಿ ಇದನ್ನು ತಗೋ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ದಿ ಗ್ರೇಟ್ನೆಸ್ ಆಫ್ ಯಮರಾಜ. ಸೊ ಮೃತ್ಯು ದೇವತೆ ನಚಿಕೇತನನ್ನ ಮೆಚ್ಚಿ ಅವನಿಗೆ ತನ್ನಲ್ಲಿದ್ದಂತಹ ಒಂದು ಕಂಠಾಭರಣ ಶೃಂಕಾಂ ಅಂತ ಅದನ್ನು ಇಲ್ಲಿ ಕರೆದಿದ್ದಾರೆ, ಅದನ್ನು ಅವನಿಗೆ ಕೊಡ್ತಾನೆ. ಸೊ ಶೃಂಕಾಂ ಅಂತಂದ್ರೆ ಬಂಗಾರದ ಬೆಲೆ ಬಾಳುವಂತಹ ಹಾರ ಅನ್ನುವ ಅರ್ಥ. ಇದು ಟ್ರಾನ್ಸ್ಲೇಷನ್ ಆಫ್ ಸಾಂಸ್ಕ್ರಿಟ್. ಶೃಂಕಾಂ ಅನ್ನುವಂತಹ ಪದಕ್ಕೆ ಸಿಕ್ಕಂತಹ ಒಂದು ಅನುವಾದ. ಬಟ್ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ವಾಟ್ ಈಸ್ ಶೃಂಕಾಂ ಮತ್ತು ಯಾವ ಉದ್ದೇಶವನ್ನ ಇಟ್ಟುಕೊಂಡು ಯಮಧರ್ಮರಾಜ ನಚಿಕೇತನಿಗೆ ಶೃಂಕಾಂ ಅನ್ನುವಂತಹದ್ದನ್ನು ಕೊಟ್ಟಿದ್ದಾನೆ. ಅವನು ಅಲ್ಲೇ ನಿಲ್ಲಿಸ್ಬೋದಾಗಿತ್ತು. ನಾನು ತುಂಬ ಸಂತೋಷವಾಗಿದೆ ಅಂತ ಹೇಳಿ ಮುಂದೆ ಈ ಒಂದು ಅಗ್ನಿವಿದ್ಯೆಯನ್ನು ನಾಚಿಕೇತಾಗ್ನಿ ಅಂತ ಪ್ರಸಿದ್ಧವಾಗುತ್ತೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಬಹುದಾಗಿತ್ತು. ಬಟ್
ಮತ್ತಷ್ಟು ಕೈ ಚಾಚಿ ತನ್ನ ಹೃದಯದಲ್ಲಿ ಆದಂತಹ ಸಂತೋಷವನ್ನು ವ್ಯಕ್ತಪಡಿಸುವ ಸಲುವಾಗಿ ಶೃಂಕಾಂ ಅನ್ನುವಂತಹ ಅಂತಂದರೆ ಒಂದು ಬಂಗಾರದ ಒಡವೆಯನ್ನು ನಚಿಕೇತನಿಗೆ ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ವಾಟ್ ಈಸ್ ಶೃಂಕಾಂ ಅಂಡ್ ವಾಟ್ ಈಸ್ ದಿ ಗ್ರೇಟ್ನೆಸ್ ಅಂಡ್ ವಾಟ್ ಈಸ್ ದಿ ಉದ್ದೇಶ, ವೈ ಇಟ್ ಈಸ್ ಟು ಬಿ, ವೈ ಇಟ್ ಈಸ್ ಗಿವನ್ ಟು ನಚಿಕೇತ ಅನ್ನುವಂತಹದನ್ನು ಅವರಿಲ್ಲಿ ಹೇಳ್ತಾರೆ. ಆಚಾರ್ಯ ಶಂಕರರು ಇದಕ್ಕೆ ಎರಡು ಅರ್ಥವನ್ನು ಕೊಡ್ತಾರೆ. ಒಂದು, ಬಂಗಾರ ರತ್ನ ಖಚಿತವಾದಂತಹ ಬೆಲೆ ಬಾಳುವಂತಹ ಬಂಗಾರದ ಕಂಠದ ಆಭರಣ ಅನ್ನುವಂತಹದ್ದು ಒಂದು. ಮತ್ತೊಂದು ಅರ್ಥ ಏನು ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ಅನೇಕ ಸತ್ಫಲಗಳನ್ನು ಕೊಡುವಂತಹ ಕರ್ಮ ವಿಧಾನ. ಆದುದರಿಂದ ಶೃಂಕಾಂ ಅಂತಂದ್ರೆ ಕರ್ಮ ವಿಜ್ಞಾನ. ಸೊ ಕರ್ಮ ವಿಜ್ಞಾನವನ್ನೇ ಯಮಧರ್ಮರಾಜ ನಚಿಕೇತನಿಗೆ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಒಂದಾದ ಮೇಲೆ ಒಂದು ಆ ಒಂದು ಗಿವಿಂಗ್ ಥಾಟ್ ಅಂತಂದ್ರೆ ನಾನು ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ ಯಮಧರ್ಮರಾಜನಿಗೆ ಬಂದಿದೆ. ಆಚಾರ್ಯ ಶಂಕರರು ಹೇಳ್ತಾರೆ, ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ, ಗಿವಿಂಗ್ ಅನ್ನುವಂತಹ ಒಂದು ಥಾಟ್, ಅದು ಸಾಮಾನ್ಯವಾಗಿ ಯಾವಾಗ ನಮ್ಮಿಂದ ಹೊರಬರುತ್ತೆ, ಯಾರಿಗೋ ಏನೋ ಒಂದು ನಾವು ಕೊಡ್ತೀವಿ ಅಥವಾ ಕೊಡಬೇಕು ಅನ್ನುವಂತಹದ್ದು ನನ್ನಲ್ಲಿ ಆ ಒಂದು ಥಾಟ್ ಹೇಗೆ ಹುಟ್ಟತ್ತೆ? ಸುಮ್ಮನೆ ಕೇಳಿದ್ರು ಅನೇಕ ಸಂದರ್ಭಗಳಲ್ಲಿ ನಾವು ಯಾರಿಗೂ ಏನು ಕೊಡೋದಿಲ್ಲ. ಕೊಡಬೇಕು ಅನ್ನುವಂತಹ ಒಂದು ಥಾಟ್ ಹೇಗೆ ಹುಟ್ಟತ್ತೆ ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ಓನ್ಲಿ ವೆನ್ ಎ ಪರ್ಸನ್ ಫೀಲ್ಸ್ ಹ್ಯಾಪಿ, ಯಾವಾಗ ಒಬ್ಬ ಮನುಷ್ಯ ನಾನು ತುಂಬಾ ಸಂತೋಷವನ್ನ ಅನುಭವಿಸಿದೆ ಅಂತ ಅವನು ಅನ್ನಿಸಿದಾಗ, ನಾನು ಸಂತೋಷವನ್ನ ಅನುಭವಿಸಿದೆ ಅನ್ನುವಂತಹ ಆ ಕ್ಷಣವನ್ನ ಎಂದೆಂದಿಗೂ ಜೀವಂತವಾಗಿಟ್ಟಿರಬೇಕು ಅಂತ ಹೇಳಿ ಮತ್ತೊಬ್ಬರಿಗೆ ಏನೋ ಒಂದನ್ನು ಕೊಡುವಂತಹದ್ದು ನಮ್ಮಲ್ಲಿ ಒಂದು ಆಲೋಚನೆಯಾಗಿ ಹುಟ್ಟಿ ಬರುತ್ತೆ. ನಾವೇ ಒಂದು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾಗ ಅಥವಾ ನಮಗೆ ಏನೋ ಒಂದು ದುಃಖ ಕಷ್ಟ ಇದ್ದಾಗ ಈ ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ ಬರೋದಿಲ್ಲ. ಸೊ ಕೊಡಬೇಕು ಅನ್ನುವಂತಹ ಆಲೋಚನೆ ನಮಗೆ ಹುಟ್ಟಿದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಐ ಆಮ್ ಫೀಲಿಂಗ್ ಹ್ಯಾಪಿ, ನನ್ನಲ್ಲಿ ಏನೋ ಒಂದು ತೃಪ್ತಿ ಇದೆ, ಐ ಫೀಲ್ ಇಟ್ ಈಸ್ ಎಕ್ಸ್ಟ್ರಾ ಅಂಡ್ ಐ ಡೋಂಟ್ ನೀಡ್ ದಿಸ್. ಇಲ್ಲಿವರೆಗೆ ಇದು ನನ್ನ ಹತ್ರ ಇತ್ತು, ಇನ್ನು ಮುಂದೆ ಇದು ನನ್ನದಲ್ಲ ಅನ್ನುವ ಭಾವನೆ ಹಾಗೂ ಮತ್ತೊಬ್ಬನಿಗೆ ಇದು ಸಿಗಲಿ, ಅವನು ಈ ಮೂಲಕ ಆನಂದವನ್ನ ಅನುಭವಿಸಲಿ. ಸೊ ದಿಸ್ ಈಸ್ ಗಿವಿಂಗ್ ಥಾಟ್ ಹುಟ್ಟೋದಕ್ಕೆ ಇರುವಂತಹ, ಅದರ ಹಿಂದೆ ಇರುವಂತಹ ಒಂದು ಪ್ರೇರಣಾ ಶಕ್ತಿ. ಸೊ ಇಲ್ಲಿ ಯಮರಾಜ ಹಿ ಫೀಲ್ಸ್ ದಟ್ ಐ ಆಮ್ ಕೃತಕೃತ್ಯನಾದೆ, ಸಾರ್ಥಕವಾಯಿತು, ನನ್ನ ಶ್ರಮ ಸಾರ್ಥಕವಾಯಿತು, ಪಾಠ ಹೇಳಿಕೊಟ್ಟಿದ್ದು ವ್ಯರ್ಥವಾಗಲಿಲ್ಲ ಅನ್ನುವಂತಹದನ್ನ ಶಿಷ್ಯ ಸಾಬೀತುಪಡಿಸಿದ್ದಾನೆ. ಸೊ ದಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಅಂತ ಅವನಿಗನ್ಸಿದ ತಕ್ಷಣ ಒಂದು ವರವನ್ನು ಕೊಡ್ತಾನೆ. ಆದರೆ ಅವನ ಸಂತೋಷ ಮತ್ತಷ್ಟು ಹೆಚ್ಚು ಉಕ್ತಾ ಇತ್ತು. ಅದನ್ನು ತಡೆಯಲಾರದೆ ತನ್ನ ಕಂಠದಲ್ಲಿದ್ದಂತಹ ಹಾರವನ್ನು ಬಹುಮಾನ ಅಂತ ಹೇಳಿ ನಚಿಕೇತನಿಗೆ ಕೊಡ್ತಾನೆ. ದಿಸ್ ಹಾರ ಈಸ್ ಕಾಲ್ಡ್ ಹಿಯರ್, ಒಂದರ್ಥದಲ್ಲಿ ಶೃಂಕಾಂ, ಕಂಠದ ಆಭರಣ. ಬಟ್ ಇಲ್ಲಿ ಆಚಾರ್ಯರು ಇದನ್ನ ಅಪಾರ್ಟ್ ಫ್ರಮ್ ಬೆಲೆ ಬಾಳುವಂತಹ ಬಂಗಾರದ ಆಭರಣ ಅನ್ನುವುದರ ಜೊತೆಗೆ ಇದು ಮತ್ತೊಂದು ಕರ್ಮ ವಿಧಾನ, ಇದೊಂದು ಕರ್ಮ ವಿಜ್ಞಾನ. ಸೊ ಇದರ ಹಿಂದೆ ಇರುವಂತಹ ನಿಜವಾದ ಉದ್ದೇಶ ಏನಿರಬಹುದು ಆಚಾರ್ಯರು ಹೇಳ್ತಾರೆ.
ಇಟ್ ಈಸ್ ಓಕೆ. ಸಂತೋಷ ಆಗಿದ್ದರಿಂದ ಕತ್ತಿನಲ್ಲಿ ಇದ್ದಂತಹ ಬಂಗಾರದ ಹಾರವನ್ನು ಬಹಳ ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟಿರಬಹುದು. ನೋ ಡೌಟ್ ಅಬೌಟ್ ಇಟ್, ನೋ ಇಶ್ಯೂಸ್. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುಯಾಲಿಟಿ, ವೇದಾಂತವನ್ನು ಕುರಿತು ಚರ್ಚೆ ಮಾಡುವಂತಹ ಈ ಸಂದರ್ಭದಲ್ಲಿ ಅದನ್ನು ವಿಶೇಷ ದೃಷ್ಟಿಕೋನದಿಂದ ಅವಲೋಕಿಸಬೇಕು. ಸಾಮಾನ್ಯವಾಗಿ ಲೌಕಿಕ ಅಂತ ಹೇಳಿದಾಗ ಅಲ್ಲಿ ಈ ಸುಖ ದುಃಖ ಸಂತೋಷ ಈ ಎಲ್ಲ ಅನುಭವಗಳು ನಮಗಾಗ್ತಾ ಇರುತ್ತೆ. ಸೊ ಲೌಕಿಕ ದೃಷ್ಟಿಯಿಂದ ನಮ್ಮ ಸಂತೋಷವನ್ನು ಹತ್ತಿಕ್ಕಲಾರದೆ ನನ್ನಂತೆ ಅವನು ಕೂಡ ಸಂತೋಷವಾಗಿರಲಿ ಅಂತ ಹೇಳಿ ಒಂದು ಸಂತೋಷವನ್ನು ವ್ಯಕ್ತಪಡಿಸಬೇಕು. ಹೀಗಾಗಿ ಅವನಿಗೆ ಏನೋ ಒಂದನ್ನು ಕೊಡ್ತೀನಿ ಅನ್ನುವಂತಹ ಆಲೋಚನೆಯನ್ನು ತಂದುಕೊಳ್ಳುವಂತಹದ್ದು ಲೌಕಿಕ. ಪಾರಮಾರ್ಥಿಕ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿ ಇದನ್ನ ಅವಲೋಕನ ಮಾಡ್ತೀನಿ ಅಂತಂದಾಗ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಕರ್ಮ ವಿಜ್ಞಾನ ಅಂತ ಆಚಾರ್ಯರು ಹೇಳ್ತಾರೆ. ಸೊ ಆಭರಣ ಕೊಟ್ಟಿರುವಂತಹ ಉದ್ದೇಶ, ಇದರ ಅರ್ಥ ಅದು ಏನಿರಬಹುದು? ಯಾಕೆ ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ದಟ್ ಯಮಧರ್ಮರಾಜ ಈ ಒಂದು ಕಂಠದ ಆಭರಣಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹ ಉನ್ನತವಾದಂತಹ ಅಗ್ನಿವಿದ್ಯೆ ಎನ್ನುವಂತಹ ಅತಿ ಅಮೂಲ್ಯವಾದ ಬೆಲೆ ಬಾಳುವಂತಹ ಬೆಲೆನೇ ಕಟ್ಟಲಾಗದಂತಹ ಜ್ಞಾನವನ್ನು ಕೊಟ್ಟು ಆಗಿದೆ. ಸೊ ಅದರ ಮುಂದೆ ದಿಸ್ ಈಸ್ ನಥಿಂಗ್. ಇಡೀ ಸ್ವರ್ಗವನ್ನ ತಂದುಕೊಡುವಂತಹ ಒಂದು ಜ್ಞಾನ ರಹಸ್ಯದ ಮುಂದೆ ಕಂಠದ ಆಭರಣ ಈಸ್ ನಥಿಂಗ್. ಬಟ್ ಆಸ್ ಎ ಟೋಕನ್ ಆಫ್ ಸಂತೋಷ ಇದನ್ನು ಕೊಟ್ಟಿದ್ದಾನೆ ಅಂತಂದರೆ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಕರ್ಮ ವಿಜ್ಞಾನ. ಸೊ ವಾಟ್ ಈಸ್ ಕರ್ಮ ವಿಜ್ಞಾನ? ನಾಲೆಡ್ಜ್ ಅಬೌಟ್ ಕರ್ಮ ಇಸ್ ಕಾಲ್ಡ್ ದಿ ಕರ್ಮ ವಿಜ್ಞಾನ. ಏಕೆಂದರೆ ಸಾಮಾನ್ಯವಾಗಿ ಈ ಒಂದು ಕಂಠದಲ್ಲಿರುವಂತಹ ಹಾರವನ್ನು ಕೊಡುವಂತಹ ಪದ್ಧತಿಗಳನ್ನು ಸಂಪ್ರದಾಯವನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ಒಬ್ಬ ರಾಜನ ಆಸ್ಥಾನದಲ್ಲಿ ರಾಜ ಕೂತಿರ್ತಾನೆ ಸಿಂಹಾಸನದಲ್ಲಿ, ಸುತ್ತಲೂ ಪ್ರಜೆಗಳಿರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳೆಲ್ಲ ಸಚಿವರೆಲ್ಲ ಇರ್ತಾರೆ, ಮಂತ್ರಿಗಳೆಲ್ಲ ಇರ್ತಾರೆ. ಅದು ರಾಜನ ಆಸ್ಥಾನ ಆಗಿರೋದ್ರಿಂದ ಅಲ್ಲಿ ನರ್ತಕಿಯರಿರ್ತಾರೆ, ವಿದೂಷಕರು ಇರ್ತಾರೆ, ಪಂಡಿತರು ಇರ್ತಾರೆ. ಸೊ ಇವರೆಲ್ಲ ವಿದೂಷಕ ಇರಬಹುದು, ಪಂಡಿತ ಇರಬಹುದು, ಅಥವಾ ರಾಜನರ್ತಕಿ, ಗಾಯಕಿ, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ತುಂಬಿದ ಸಭೆಯಲ್ಲಿ ರಾಜನನ್ನು ತೃಪ್ತಿಪಡಿಸುವಂತಹ ಕೆಲಸವನ್ನು ಅವ್ರು ಮಾಡ್ತಾರೆ. ಆಗ ರಾಜ ಏನು ಮಾಡ್ತಾನೆ, ತನ್ನ ಕಂಠದಲ್ಲಿರುವಂತಹ ಯಾವುದೋ ಒಂದು ಹಾರವನ್ನು ಆ ರಾಜನರ್ತಿಕಿಗೋ, ಗಾಯಕಿಗೋ, ವಿದೂಷಕನಿಗೋ, ಪಂಡಿತನಿಗೋ ಬಹುಮಾನ ಅಂತ ಹೇಳಿ ಕೊಡುವಂತಹ ಒಂದು ಸಂಪ್ರದಾಯ, ಅದನ್ನು ರಾಜನ ಆಸ್ಥಾನದಲ್ಲಿ ನೋಡಬಹುದು. ಈ ಕಾರಣಗಳಿಂದ ಒಬ್ಬ ರಾಜ ತನ್ನ ಕಂಠದಲ್ಲಿ ಅನೇಕ ರೀತಿಯ ಮಾಲೆಗಳನ್ನು ಧರಿಸಿರುವಂತಹ ಸೂಕ್ಷ್ಮ ಕೂಡ ಮೇ ಬಿ ಬಿಕಾಸ್ ಆಫ್ ದಿಸ್. ಸೊ ಇಲ್ಲಿ ಬೇರೆ ರಾಜರಂತೆ ಯಮ ಈಸ್ ಆಲ್ಸೋ ಎ ರಾಜ, he is also a king. He is a king for Yamapuri. So ಯಮಪಟ್ಟಣದ ರಾಜ is ಯಮರಾಜ. ಬಟ್ ಸಂದರ್ಭ ಇಸ್ ಡಿಫರೆಂಟ್. ಇಲ್ಲಿಯ ರಾಜಸ್ಥಾನದಂತೆ ಅಲ್ಲಿ ಏನು, ಅಲ್ಲಿ ಸಭೆ ಇರಲಿಲ್ಲ, ನರ್ತಕಿ ಇರಲಿಲ್ಲ, ವಿದೂಷಕ ಇರಲಿಲ್ಲ, ಪಂಡಿತ ಇರಲಿಲ್ಲ. ಫಸ್ಟ್ ಆಫ್ ಆಲ್, ನಚಿಕೇತ ಇಸ್ ನಾಟ್ ಎ ಪಂಡಿತ, ನಚಿಕೇತ ಇಸ್ ನಾಟ್ ಎ ವಿದೂಷಕ. ನಚಿಕೇತ ಹಿ ಜಸ್ಟ್ ವೆಂಟ್ ದೇರ್, ನನಗೆ ಜ್ಞಾನ ಬೇಕು ಅಂತ ಹೇಳಿ ಜ್ಞಾನದ ಆಕಾಂಕ್ಷಿಯಾಗಿ ಒಬ್ಬ ಶಿಷ್ಯನಾಗಿ ಅಲ್ಲಿಗೆ ಹೋಗಿರ್ತಾನೆ. ಸೊ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ರಿಂದ ಯಮರಾಜ ಈಸ್ ಎ ಗುರು, ಹಿ ಈಸ್ ನೋ ಮೋರ್ ಎ ಕಿಂಗ್ ದೇರ್. ಈ ಸಂದರ್ಭದಲ್ಲಿ ಹಿ ಡಸಂಟ್ ಲುಕ್ ಲೈಕ್ ಎ ಕಿಂಗ್, ಹಿ ಈಸ್ ಅಪಿಯರಿಂಗ್ ಆಸ್ ಎ ಟೀಚರ್. ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಲು, ತನಗೆ ಆದಂತಹ ಸಂತೋಷವನ್ನು ಜೀವಂತವಾಗಿರಿಸಲು ಕಂಠದಲ್ಲಿದ್ದಂತಹ ಒಂದು ಆಭರಣವನ್ನು ಯಮಧರ್ಮರಾಜ ನಚಿಕೇತನಿಗೆ ಕೊಟ್ಟ ಅನ್ನುವಂತಹದನ್ನ
ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಆಸ್ ಕರ್ಮ ವಿಜ್ಞಾನ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಕರ್ಮ ವಿಜ್ಞಾನ? ವಿಜ್ಞಾನ ಮೀನ್ಸ್ ನಾಲೆಡ್ಜ್, ಜ್ಞಾನ. ಇವತ್ತು ನಾವು ಈ ಒಂದು ಪ್ರಪಂಚವನ್ನು ದೃಷ್ಟಿಸಿ ನೋಡಿದಾಗ ಇಲ್ಲಿ ಅನೇಕ ಘಟನೆಗಳು ನಿರಂತರವಾಗಿ ಎಲ್ಲ ಕಡೆ ನಡೀತಾ ಇರುತ್ತೆ. ನಾವು ಯಾವುದೇ ಮೂಲೆಯಲ್ಲಿ ನಾವು ಕೂತ್ರುವೆ ಜಗತ್ತು ಅನ್ನುವಂತಹದ್ದು ಬಹಳ ದೊಡ್ಡದು, ಬಹಳ ವಿಶಾಲವಾದ ಈ ಒಂದು ಪ್ರಪಂಚದಲ್ಲಿ ನನ್ನ ಗಮನಕ್ಕೆ ಬರುವಂತಹದ್ದು ಬಹಳ ಸಣ್ಣ ಜಾಗ. ಅಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಕುಳಿತು ನಾನು ಈ ಒಂದು ಪ್ರಪಂಚವನ್ನು ದೃಷ್ಟಿಸಿದಾಗ ನನಗೇನು ಗೊತ್ತಾಗುತ್ತೆ ಅಂತಂದ್ರೆ, ನಿರಂತರವಾಗಿ ಇಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ನನ್ನ ಕಣ್ಣೆದುರಿಗೆ ಇಷ್ಟೊಂದು ಘಟನೆಗಳು ನಡೀತಾ ಇದೆ ಅಂತಂದ ಮೇಲೆ ಇಷ್ಟು ದೊಡ್ಡ ವಿಶಾಲ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕೂಡ ಇಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇರೋದರಲ್ಲಿ ಆಶ್ಚರ್ಯವೇ ಇಲ್ಲ. ಸೊ ಇಷ್ಟೊಂದು ಘಟನೆಗಳು ಅಂತಂದ್ರೆ ಇದು ಏನೇ ಆಗಿರಲಿ, ದಿಸ್ ಇಸ್ ಕಾಲ್ಡ್ ಆಕ್ಟಿವಿಟೀಸ್, ಚಟುವಟಿಕೆ. ಈ ರೀತಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ಚಟುವಟಿಕೆಗಳು ಈ ವಿಶ್ವದಲ್ಲಿ ನಿರಂತರವಾಗಿ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಕರ್ಮ. ಕರ್ಮ ಅಂತಂದ್ರೆ ಆಕ್ಷನ್, ಚಟುವಟಿಕೆ. ನಾವೇ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಕರ್ಮ ಮಾಡದೆ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಗೀತೆನಲ್ಲಿ ಪರಮಾತ್ಮ ಕೃಷ್ಣ ಒಂದು ಕಡೆ ಹೇಳ್ತಾನೆ ಕರ್ಮಯೋಗದಲ್ಲಿ, ಕರ್ಮವನ್ನ ಮಾಡದೆ ನೀನು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಏನು ಮಾಡೋದಿಲ್ಲ ಅಂತ ಹೇಳಿ ನೀನು ಮೂಲೆಯಲ್ಲಿ ಒಂದು ಕಡೆ ಹೋಗಿ ಕೂತ್ಕೋತಿಯಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಈಸ್ ಎ ಕರ್ಮ. ಯು ಕೆನಾಟ್ ಕೀಪ್ ಕ್ವೈಟ್ ಬಿಕಾಸ್ ಯು ಹ್ಯಾವ್ ಎ ಮೈಂಡ್ ವಿತ್ ಯು. ನಿನ್ನಲ್ಲಿ ಒಂದು ಮನಸ್ಸಿದೆ, ಮನಸ್ಸು ಕುಣಿತಾ ಇರುತ್ತೆ. ನಾನು ಒಂದು ಕಡೆ ಕೂತ್ಕೋತೀನಿ ಅಂತಂದ್ರೂ ನಿನ್ನನ್ನು ಕೂತ್ಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ. ಯು ಕೆನಾಟ್ ಕೀಪ್ ಕ್ವೈಟ್. ನೀನು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅನೇಕ ರೀತಿಯ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಕರ್ಮ ಮಾಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಕರ್ಮಗಳನ್ನು ಯಾವ ರೀತಿ ಮಾಡ್ತೀವಿ? ಅಟ್ ದಿ ಲೆವೆಲ್ ಆಫ್ ಬಾಡಿ, ಕಾಯ, ವಾಚ, ಮನಸ. ಹೀಗೆ ಈ ಮೂರು ಹಂತಗಳಲ್ಲಿ ಯಾವುದರಲ್ಲೋ ಒಂದು ಏನು ಮಾಡ್ತಾ ಇಲ್ಲ ಅಂತ ಹಿಂಗೆ ಕೂತ್ಕೊಂಡ್ರೆ ಮನಸ್ಸಿನಲ್ಲಿ ಯಾವುದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಒಳ್ಳೆ ಯೋಚನೆ ಮಾಡ್ತೀವೋ ಕೆಟ್ಟದ ಯೋಚನೆ ಮಾಡಬೇಕು ಗೊತ್ತಿಲ್ಲ. ಆ ಟೈಮಲ್ಲಿ ಏನು ಥಾಟ್ ಬರುತ್ತೆ ಆ ಒಂದು ಪ್ರೋಸೆಸ್ಸಿಂದ ನಾವು ಓಡ್ತಾ ಇರ್ತೀವಿ. ಸೊ ದೈಹಿಕವಾಗಿ ನಾನು ಮತ್ತೊಬ್ಬರಿಗೆ ಏನು ಮಾಡಲಿಲ್ಲ, ಏನು ಅಂದ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಥ್ರೂ ದಟ್ ಮೆಂಟಲ್ ಆಕ್ಟಿವಿಟಿ ಸಮ್ ಕರ್ಮ ಈಸ್ ಡನ್. ಸೊ ನಾನು ಮಾಡಲಿಲ್ಲ, ಬರೀ ಅನ್ಕೊಂಡೆ, ಎಸ್ ಅನ್ಕೊಂಡಿದ್ದಕ್ಕೂ ಪಾಪ ಇದೆ, ಫಲ ಇದೆ. ಸೊ ಹೀಗೆ ನಿರಂತರವಾಗಿ ವೆದರ್ ಇಟ್ ಈಸ್ ಕಾಯ, ವಾಚ, ಮನಸ, ಕರ್ಮದಲ್ಲಿ ನಾವೆಲ್ಲ ಇದ್ದೇ ಇರ್ತೀವಿ. ಮತ್ತು ಕರ್ಮ ಅಂತ ಹೇಳಿದಾಗ ವೆನ್ ಇಟ್ ಈಸ್ ಸೆಟ್ ಕರ್ಮ, ವೆನ್ ಇಟ್ ಈಸ್ ಸೆಟ್ ಕರ್ಮ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ಈ ಒಂದು ವರ್ಡ್ ಯಾಕೆ ಅಂತಂದ್ರೆ, when something is done and if you don't call it a karma, it is a samarpana to the Bhagavanta. But when specifically I have done it ಅಂತಂದಾಗ it is called karma. ಸೊ ಯಾವಾಗ ಒಂದು ಕರ್ಮ ಅನ್ನುವಂತಹದ್ದು ನಡೆಯುತ್ತೆ, ಅದು ನಡೆದ ನಂತರ ಇಟ್ ಕಮ್ಸ್ ಬ್ಯಾಕ್ ಟು ಅಸ್. ನಾವೆಲ್ಲ ಏನಂತೀವಿ ಅಂತಂದ್ರೆ ಪರಮಾತ್ಮ ಅಂತಂದಾಗ ಫಲಗಳನ್ನು ಹಂಚುವವನು. ಬಿಕಾಸ್ ವಿ ಥಿಂಕ್ ನಾನು ಪ್ರೇ ಮಾಡಿದ್ರೆ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಯಾವುದೋ ಒಂದು ಫಲನ ಹಂಚೋದಕ್ಕೆ ಅವನು ರೆಡಿ ಇದ್ದಾನೆ, ನಾನು ಅವನನ್ನು ಪ್ರೇ ಮಾಡ್ಬಿಡ್ತೀನಿ, ಕೆಟ್ಟದ್ದು ನನಗೆ ಕೊಡಬೇಡ ಅಂತ ಸುಮ್ಮನೆ ಇರ್ತಾನ ಅವನು? ಇನ್ಫ್ಯಾಕ್ಟ್ ಫಲಗಳನ್ನು ಹಂಚುವವನು ಅಂತ ಹೇಳುವಂತಹದ್ದು ಕೇವಲ ನಮ್ಮ ವಿನಯ ಮತ್ತು ಹಂಬಲ. ಸೊ ಫಲಗಳನ್ನು ಹಂಚಬೇಕಾಗಿಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಅಸ್.
ವೆನ್ ಕರ್ಮ ಈಸ್ ಡನ್, ಕರ್ಮಫಲ ಆಟೋಮ್ಯಾಟಿಕಲಿ ಇಟ್ ಕಮ್ಸ್ ಬ್ಯಾಕ್ ಟು ಅಸ್. ಬಟ್ ಭಗವಂತ ಒಬ್ಬ ದೇವರು, ಒಂದು ದೊಡ್ಡ ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಅವನ ಹೆಸರು ಹೇಳ್ತೀವಿ. ಕೊಡೋ ಟೈಮಲ್ಲಿ ಅವನು ಕೊಡ್ತಾನೆ. ಕೊಡೋ ಟೈಮಲ್ಲಿ ಕರ್ಮಫಲ ಹುಡುಕೊಂಡು ಬರುತ್ತೆ, ಎಲ್ಲಿದ್ರೂ ಬರುತ್ತೆ. 4 ಗೋಡೆಗಳ ಮಧ್ಯದಲ್ಲಿ ಬಾಗಿಲು ಹಾಕಿ, ಚಿಲಕ ಹಾಕಿ, ಬೀಗ ಹಾಕಿ ಇದ್ರೂ ಬಂದು ಕೊಟ್ಬಿಟ್ಟು ಹೋಗುತ್ತೆ. ಸೊ ಪ್ರತಿ ಕರ್ಮ ನಡೆದ ನಂತರ ಆ ಕರ್ಮಫಲ ಅನ್ನುವಂತಹದ್ದು ಇಟ್ ಕಮ್ಸ್ ಬ್ಯಾಕ್ ಟು ಅಸ್ ಎಟ್ ಅಪ್ರಾಪ್ರಿಯೇಟ್ ಟೈಮ್. ದ ಫ್ರೂಟ್ಸ್ ಆಫ್ ಅವರ್ ಆಕ್ಷನ್ ಅಂತಂದ್ರೆ, ಕರ್ಮದ ಫಲಗಳು ಅಂತಂದ್ರೆ ಏನು ಅಂತಂದ್ರೆ, ಒಟ್ಟಾರೆ ಕರ್ಮಫಲಗಳು ಇದೇ ರೀತಿನಲ್ಲೇ ಅಂತ ನಾನು ಕಲ್ಲು ಹೊಡೆದ್ರೆ ಕಲ್ಲೇ ನನಗೆ ತಿರುಗಿ ಬೀಸತ್ತೆ ಅಂತ ಏನಲ್ಲ. ಅದು ಎಲ್ಲವನ್ನ ತೂಗಿಸಿಕೊಂಡು ಲೆಕ್ಕಾಚಾರ ಹಾಕಿ ಯಾವ ರೀತಿನಲ್ಲಿ ಬೇಕಾದ್ರೂ ಬರಬಹುದು. ಯಾವ ಯಾವ ರೀತಿಯಲ್ಲಿ ನಾವು ಕರ್ಮಫಲಗಳನ್ನು ನಮ್ಮದಾಗಿಸ್ಕೋತೀವಿ. ಹಾಗಾದರೆ ನಾವು ಅನೇಕ ಕರ್ಮಗಳನ್ನು ಮಾಡಿರ್ತೀವಿ, ಮಾಡ್ತಾ ಇರ್ತೀವಿ, ಮುಂದೆ ಕೂಡ ಮಾಡುವಂತಹ ಸಾಧ್ಯತೆಗಳಿದೆ. ಯಾವ ಯಾವ ರೀತಿಯ ಫಲಗಳು ಹೇಗೆ ನಾವು ಅದನ್ನು ಸ್ವೀಕರಿಸ್ತೀವಿ ಅಂತಂದ್ರೆ, ಯಾವುದನ್ನ ದಿಸ್ ಈಸ್ ಮೈ ಬಾಡಿ ಅಂತ ನಾನು ಬಹಳ ಎದೆ ತಟ್ಕೊಂಡು ಹೇಳ್ತೀನಿ. ದಿಸ್ ಈಸ್ ಮೈ ಬಾಡಿ, ದಿಸ್ ಈಸ್ ಎ ಕರ್ಮಫಲ. ದಿಸ್ ಈಸ್ ಮೈ ಮೈಂಡ್, ಇಟ್ಸ್ ಎ ಕರ್ಮಫಲ. ದೀಸ್ ಆರ್ ಆಲ್ ಮೈ ಇಂದ್ರಿಯಾಸ್, ಕರ್ಮಫಲ. ಯಾವುದೆಲ್ಲವನ್ನ ನನ್ನದು ಅಂತ ನನ್ನದಾಗಿಸಿಕೊಳ್ಳೋದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ, ಆಲ್ ಸಚ್ ಅಟ್ಯಾಚ್ಮೆಂಟ್ಸ್ ಆರ್ ದಿ ಕರ್ಮಫಲ. ಸೊ ಯಾವ ರೀತಿಯ ದೇಹವನ್ನು ನಾನು ತಗೋಬೇಕು, ಎಷ್ಟು ಆರೋಗ್ಯಕರವಾದ ದೇಹ ನನಗೆ ಬೇಕು, ಎಷ್ಟು ಎತ್ತರದ ದೇಹ ಬೇಕು, ಈ ದೇಹ ಎಷ್ಟು ದಿವಸ ಈ ಭೂಮಿಯಲ್ಲಿ ಇರಬೇಕು, ಯಾವ ರೀತಿಯ ಮನಸ್ಸು ನನ್ನದಾಗಿರಬೇಕು, ಮನಸ್ಸಿನ ಮುಂದುವರಿದಂತಹ ಸಂಸ್ಕರಿಸುವ ಭಾಗ ಮನಸ್ಸಿಗೆ ಯಾವ ರೀತಿಯಲ್ಲಿ ಸಿಗಬೇಕು, ನನ್ನ ಬುದ್ಧಿಶಕ್ತಿ, ನನ್ನ ಇಂದ್ರಿಯಗಳ ಸಾಮರ್ಥ್ಯ, ಪ್ರತಿಯೊಂದು ಈಸ್ ಡಿಸೈಡೆಡ್ ಬೈ ಅವರ್ ಓನ್ ಆಕ್ಷನ್ಸ್. ನಾವು ನಂಗೆ ಯಾಕೆ ಹಿಂಗೆ ಅಂತ ಕೇಳಲೇಬಾರದು. ನನಗೆ ಯಾಕೆ ಹೀಗೆ ಅಂತಂದ್ರೆ ಯು ಹ್ಯಾವ್ ಡನ್ ದಟ್. ಸೊ ನಮಗೆ ಸಿಕ್ಕಿರುವಂತಹ ಎನ್ವಿರಾನ್ಮೆಂಟ್ ಅಂತಂದ್ರೆ, ಇವತ್ತು ನಾವು ಈ ಎನ್ವಿರಾನ್ಮೆಂಟಲ್ಲಿ ಇದ್ದೀವಲ್ಲ, ಸದ್ಗುರುವಿನ ಎನ್ವಿರಾನ್ಮೆಂಟ್, ಈ ಒಂದು ವಾತಾವರಣ, ದಿಸ್ ಇಸ್ ಅಗೈನ್ ಅವರ್ ಕರ್ಮಫಲ. ಇಲ್ಲಿ ಕೂತ್ಕೋಬೇಕು, ಇಂತಹದನ್ನ ಕೇಳಬೇಕು, ಅದಕ್ಕೆ ಬೇಕಾಗುವಂತಹ ಕರ್ಮವನ್ನು ಈ ಹಿಂದೆ ನಾವು ಮಾಡಿ ಆಗಿದೆ. ಈ ಒಂದು ಸಬ್ಜೆಕ್ಟ್ ನಮ್ಮ ಕಿವಿ ಬೀಳೋ ಹಾಗೆ ಸದ್ಗುರು ಮಾಡ್ತಾರೆ. ಸೊ ಎನ್ವಿರಾನ್ಮೆಂಟ್, ಯಾವ ಟೈಪ್ ಆಫ್ ಜಗತ್ತು, ಇಲ್ಲಿ ಯಾವ ಟೈಪ್ ಆಫ್ ಜಗತ್ತು ಅಂತಂದಾಗ ನಾವು ಅರ್ಥ ಮಾಡ್ಕೋಬೇಕು. ಇರೋದು ಒಂದೇ ಜಗತ್ತು, ಆದರೆ ನಾವು ನರಕ, ಸ್ವರ್ಗ, ದೇವಲೋಕ, ಉತ್ತಮ ಲೋಕ, ಅಧೋಲೋಕ, ನೀಚಲೋಕ, ಪಾತಾಳ, ಏನೇನು ಬೇಕಾದ್ರೂ ಕರಿಬಹುದು. ಯಾವ ರೀತಿಯ ಅಂತಹ ಲೋಕ ಆ ಜಗತ್ತು ಬೇಕು ಅನ್ನೋಂತಹ ಕರ್ಮಗಳನ್ನು ಕೂಡ ನಾನು ಮಾಡ್ಕೊಂಡಿರ್ತೀನಿ. ಅದಕ್ಕೆ ಒಂದೇ ಪ್ರಪಂಚದಲ್ಲಿ ಒಬ್ಬ ಹೇಳ್ತಾನೆ ಇಟ್ಸ್ ಅ ಬ್ಯೂಟಿಫುಲ್ ವರ್ಲ್ಡ್, ಮತ್ತೊಬ್ಬ ಹೇಳ್ತಾನೆ ಇಟ್ಸ್ ಎ ಹೆಲ್. ದ ಸೇಮ್ ಪ್ರಪಂಚ, ಬಟ್ ಫಾರ್ ಮೀ ಗುಡ್, ಬಟ್ ಫಾರ್ ಸಮ್ವನ್ ಎಲ್ಸ್ ಇಟ್ ಈಸ್ ಬ್ಯಾಡ್. ದೆರ್ ಈಸ್ ನಥಿಂಗ್ ಕಾಲ್ಡ್ ಗುಡ್ ಅಂಡ್ ಬ್ಯಾಡ್ ಇನ್ ದಿ ಪ್ರಪಂಚ. ಇಟ್ ಈಸ್ ದಿ ಕರ್ಮಫಲ which makes me to feel that the same prapancha is a hell, the same prapancha is a heaven. So ನಮಗೆ ಸಿಗುವಂತಹ ಜಗತ್ತು, ಅದು ಸ್ಪೋರ್ಟ್ಸ್ ಜಗತ್ತು, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ವಿದ್ಯಾ ಜಗತ್ತಿರ್ಬೋದು, ಒಬ್ಬ ಪಂಡಿತ ಆಗಬಹುದು, ವ್ಯವಹಾರ ಜಗತ್, ಬಿಸ್ನೆಸ್ ಮೆನ್ ಅವನಾಗಬಹುದು. ಹೀಗೆ ಕರ್ಮಕ್ಕೆ ತಕ್ಕಂತೆ ಪ್ರಕೃತಿ ಅಂತಂದರೆ, ಪ್ರಕೃತಿ ಅಂತ ಹೇಳಿದಾಗ ಬಹಳ ಆಶ್ಚರ್ಯವಾಗುತ್ತೆ. ನಾವು
ಪ್ರಕೃತಿ ಅಂತಂದಾಗ ಹೆಚ್ಚು ಯೋಚನೆ ಮಾಡೋದಿಲ್ಲ, ನಾವು ನೇಚರ್ ಅಂದ್ಬಿಡ್ತೀವಿ. ಸಿ ವಾಟ್ ಯು ಹ್ಯಾವ್ ಆಸ್ಕ್ಡ್ ಅದು ನಿನಗೆ ಸಿಗೋ ಹಾಗೆ ಮಾಡೋದೇ ಪ್ರಕೃತಿ. ಇವತ್ತು ಏನು ಕೇಳ್ಕೊಂಡಿದೀಯಾ ಇಟ್ ವಿಲ್ ಬಿ ಬೆಸ್ಟೋಡ್. ಹೂ ಡಸ್ ಇಟ್? ಪ್ರಕೃತಿ ಮಾತ್ರ. ಸೊ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಇಂತಹ ಒಂದು ವ್ಯವಸ್ಥೆ ಅಂತಂದರೆ ನಾವು ನಮ್ಮ ಕರ್ಮದ ಅನುಸಾರವಾಗಿ ಯಾವ ಯಾವ ವ್ಯವಸ್ಥೆಗಳು ಇಲ್ಲಿ ನನ್ನ ಸುತ್ತಮುತ್ತ ಇರಬೇಕು ಅಂತಹ ವ್ಯವಸ್ಥೆ ಎಲ್ಲ ನಿರ್ಮಾಣ ಮಾಡಿಕೊಡುವಂತಹ ಆ ತಾಯಿ ಕಾಳಜಿ ಪ್ರಕೃತಿ ಮಾತೆ. ನಮಗೆ ಸಿಕ್ಕಿರುವಂತಹ ಸ್ನೇಹಿತರಿರಬಹುದು, ಸಿಕ್ಕಂತಹ ಪೇರೆಂಟ್ಸ್ ಇರಬಹುದು, ಸಿಕ್ಕಂತಹ ಗಂಡ ಹೆಂಡತಿ ಮಕ್ಕಳು, ಆಲ್ ಅಟ್ಯಾಚ್ಮೆಂಟ್ಸ್ ದೇ ಆರ್ ಆಲ್ ನಥಿಂಗ್ ಬಟ್ ದಿ ಕರ್ಮಫಲಾಸ್. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾವೇಗ. ಮತ್ತಷ್ಟು ವಿಚಾರಗಳಿದೆ, ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.